ಯೋಪ್ಪ ಮತ್ತು ಸುವಾರ್ತೆ ಎಂಬಂತಹ ಅಭ್ಯಾಸ ನಾವು ಮಾಡ್ತಾ ಇದ್ದೇವೆ. 5 ಅಭ್ಯಾಸಗಳನ್ನು ಮುಗಿಸಿದ್ದೇವೆ. ಸ್ವಲ್ಪ ಎಕ್ಸ್ಟೆಂಡೆಡ್ ಆಯ್ತು ಅನಿಸ್ತದೆ ನನಗೆ. ಆದ್ರೆ ಅದರಲ್ಲಿರ್ತಕ್ಕಂಥ ಅದ್ಭುತವಾದಂತ ಸತ್ಯಗಳನ್ನ ನಾವು ವಿವರವಾಗಿ ತಿಳ್ಕೊಳ್ಳುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಆದ ಕಾರಣ ಆತನಿಗೆ ನಾನು ಸ್ತೋತ್ರ ಹೇಳ್ತೇನೆ. ಮತ್ತು ನೀವು ಸಹ ಇನ್ನೂ ಹೆಚ್ಚಾಗಿ ಈ ವಿಷಯ, ವಿಶೇಷವಾಗಿ ಆಕ್ಟ್ಸ್ ಚಾಪ್ಟರ್ 10 9ನೇ ಅಧ್ಯಾಯದ ಸ್ವಲ್ಪ ಭಾಗ, 10ನೇ ಅಧ್ಯಾಯದ ಪೂರ್ಣ ಭಾಗ, ಇದನ್ನ ಸ್ವಲ್ಪ ಮೇಲಿನ ಮೇಲೆ ಓದಿ ಅದರಲ್ಲಿರ್ತಕ್ಕಂಥ ಅದ್ಭುತಗಳನ್ನ, ವಿವರಗಳನ್ನ ಮತ್ತು ಅರ್ಥಗಳನ್ನ ದೇವರಾತ್ಮನ ಸಹಾಯದಿಂದ ತಿಳ್ಕೊಳ್ಳುವಾಗ ಬಹಳಷ್ಟು ನಮಗ ಸ್ಫೂರ್ತಿ ಸಿಗ್ತದೆ, ಆತ್ಮೀಯ ಆಶೀರ್ವಾದ ಸಿಗ್ತದೆ ಮತ್ತು ಆತ್ಮೀಯ ಅಭಿವೃದ್ಧಿಯನ್ನು ಸಹ ನಾವು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿಯಾಗಿ ಅಪೊಸ್ತಲರ ಕೃತ್ಯ 9 ಮತ್ತು 10 ಅಧ್ಯಾಯಗಳನ್ನ ಸ್ವಲ್ಪ ವಿವರವಾಗಿ ಓದಿ, ಚೆನ್ನಾಗಿ ಓದಿ ವಿವರವಾಗಿ ತಿಳ್ಕೊಂಡು ಅದರಲ್ಲಿರ್ತಕ್ಕಂಥ ಮಹತ್ವದ ವಿಷಯಗಳನ್ನ, ಬಹಳ ಮಹತ್ವದ ವಿಷಯಗಳು ಅದರಲ್ಲಿ ಇವೆ. ಅವುಗಳನ್ನ ನೀವು ತಿಳ್ಕೊಂಡ್ರೆ ನಿಮಗೆ ಬಹಳಷ್ಟು ಆತ್ಮೀಯ ರೀತಿಯಲ್ಲಿ ಒಂದು ಎನ್ಲೈಟನ್ಮೆಂಟ್ ಅಂತಾರಲ್ಲ, ಆ ರೀತಿಯಾಗಿ ನಿಮ್ಗೆ ಸಿಕ್ಕೇ ಸಿಗ್ತದೆ ಎಂಬಂತ ಭರವಸೆಯನ್ನ ನಾನು ನಿಮಗೆ ದೇವರ ವಾಕ್ಯದ ಆಧಾರದಿಂದ ಕೊಡ್ತೇನೆ. ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯದಿಂದ 9ನೇ ಅಧ್ಯಾಯದ ತನಕ ನಾವು ಓದ್ತಾ ಅಭ್ಯಾಸ ಮಾಡ್ತಾ ಬರುವಾಗ ವಿಶೇಷವಾಗಿ ಅದು ಯಹೂದ್ಯರಿಗೋಸ್ಕರವಾಗಿ ಕೇಂದ್ರೀಕೃತವಾದಂತ ಭಾಗವಾಗಿತ್ತು ಅಂತ ಹೇಳಿ ನಿಮ್ಗೆ ತಿಳಿದು ಬರ್ತಾರೆ. ಅಲ್ಲಿ ತನಕ ಯಹೂದ್ಯರು ಯಾವ ರೀತಿಯಾಗಿ ಯೇಸು ಸ್ವಾಮಿಯನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಟ್ಟು ಯೇಸು ಸ್ವಾಮಿಯ ಮೇಲೆ ವಿಶ್ವಾಸವಿಟ್ಟು ಆತನ ಕ್ರೂಜಿಯ ಮರಣವನ್ನ ಅವರು ಸ್ವೀಕರಿಸಿ ತಮ್ಮ ಪಾಪಗಳ ಪರಿಹಾರ ಪಡೆದು ನಿತ್ಯ ಜೀವದ ಬಾಧ್ಯತೆಯನ್ನು ಹೊಂದಿ ದೇವರ ಮಕ್ಕಳಾಗುವ ಅಧಿಕಾರವನ್ನ ಅವರು ಸ್ವೀಕರಿಸಿ ಆಶೀರ್ವಾದದ ಜೀವಿತ ಜೀವಿಸ್ತಾ ಇದ್ದರು. ಮತ್ತು ಅವರ ವಿಚಾರ ಏನಾಗಿತ್ತಂತಂದ್ರೆ, ಯೇಸು ಸ್ವಾಮಿ ಕೇವಲ ಯಹೂದ್ಯರಿಗೋಸ್ಕರವಾಗಿ ಬಂದಿದ್ದಾನೆ, ಆತನಿಗೆ ಅನ್ಯ ಜನರಿಗೆ ಏನು ಸಂಬಂಧ ಇಲ್ಲ, ಇದು ಕೇವಲ ಯಹೂದ್ಯರಿಗಷ್ಟೇ ಎಂಬಂತ ಒಂದು ವಿಚಾರಧಾರಿಯಲ್ಲಿ ಅವರು ಮುಳುಗಿ ಹೋಗಿದ್ರು. ಆದ್ರೆ ನಾವು ದೇವರ ವಾಕ್ಯದ 10ನೇ ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯಕ್ಕೆ ಬರುವಾಗ ದೇವರದನ್ನ ಸ್ಪಷ್ಟೀಕರಿಸ್ತಾನೆ. God clarifies it that Jesus did not come only for Jews but also for the Gentiles. ಇಡೀ ಜಗತ್ತಿನ ಪಾಪಿಗಳಿಗೋಸ್ಕರವಾಗಿ ತಮ್ಮ ಪ್ರಾಣ ಕೊಟ್ಟು ರಕ್ಷಿಸುವುದಕ್ಕಾಗಿ ಬಂದರು ಎಂಬುದಾಗಿ ಅವರು ತೋರಿಸುವಂತಹ ಅಧ್ಯಾಯವೇ 10ನೇ ಅಧ್ಯಾಯ. ಆದ ಕಾರಣ ಇದಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಇಟ್ ಹ್ಯಾಸ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಬಿಕಾಸ್ ಆಫ್ ದಿಸ್ ವೆರಿ ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್ ದಟ್ ಗಾಡ್ ಹ್ಯಾಸ್ ಮೇಡ್ ಇಟ್ ಇನ್ ದಿಸ್ ಚಾಪ್ಟರ್. ಈ ಅಧ್ಯಾಯದಲ್ಲಿ ದೇವರು ಸ್ಪಷ್ಟವಾದಂಥ ಸ್ಪಷ್ಟೀಕರಣವನ್ನ ಕೊಡುವುದರ ಮೂಲಕವಾಗಿ ನಮಗೆ ಯಾವ ರೀತಿಯಾಗಿ ಯೇಸು ಸ್ವಾಮಿ ಇಡೀ ಲೋಕದ ಪಾಪದ ಜನರಿಗೋಸ್ಕರವಾಗಿ ತಮ್ಮ ಪ್ರಾಣ ಕೊಡುವುದಕ್ಕಾಗಿ ಬಂದ್ರು ಎಂಬುದನ್ನ ಇದು ನಮಗೆ ತಿಳಿಸ್ಕೊಡ್ತದೆ. ಕೇವಲ ಯಹೂದ್ಯರಲ್ಲ, ಅನ್ಯರಿಗೂ ಸಹ ಅದು ಅನ್ವಯಿಸುವಂತಹ ಸುವಾರ್ತೆ ಆಗಿದೆ. ಅಥವಾ ಯೇಸು ಸ್ವಾಮಿ ಬಂದದ್ದು ಕೇವಲ ಯಹೂದ್ಯರಿಗೋಸ್ಕರವಾಗಿ ಅಲ್ಲ, ಅದು ಎಲ್ಲರಿಗೋಸ್ಕರವಾಗಿ, ಯಹೂದ್ಯರೇತರಿಗೋಸ್ಕರವಾಗಿಯೂ ಸಹ ಆತನು ಬಂದನು, ಈ ಲೋಕದ ಎಲ್ಲಾ ಜನರಿಗೋಸ್ಕರವಾಗಿ ಬಂದನು ಎಂಬುದಾಗಿ ನಮಗ ತಿಳಿಸುವಂತ ಅರ್ಥ ವಿವರಣೆಯನ್ನ ಕೊಡುವಂತ ಈ ಒಂದು ಅಧ್ಯಾಯ ಅಪೊಸ್ತಲರ ಕೃತ್ಯ 10ನೇ. ಈ ರೀತಿಯಾಗಿ ನಾವು ನೋಡ್ತಾ ಹೋಗುವಾಗ 19ರಿಂದ ಮುಂದೆ ಬರ್ತಕ್ಕಂಥ ವಚನಗಳನ್ನ ನಾವು ಸ್ವಲ್ಪ ನೋಡೋಣ. ಈಗಾಗಲೇ ಸಹೋದರು ಓದಿದ್ದಾರೆ, ಆದ ಕಾರಣ ಈಗ ನಾವು ಕೆಲವು ವಚನಗಳನ್ನ ಓದ್ತಾ ಅದರಲ್ಲಿರ್ತಕ್ಕಂಥ ಸತ್ಯಾರ್ಥಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. 19-20 ವಚನಗಳಲ್ಲಿ ಪೇತ್ರನು ನಮ್ಮೆಲ್ಲರಿಗೆ ಗೊತ್ತದೆ ಏನೇನು ಈ ಅಧ್ಯಾಯದಲ್ಲಿ ಇದೆ ಅಂತ ಹೇಳಿ. ನಾನು ಕಳೆದ ಸಾರಿ ಅದನ್ನು ಹೇಳಿದ್ದೇನೆ, ಆದ ಕಾರಣ ಅದನ್ನು ರಿಪೀಟ್ ಮಾಡೋದಿಲ್ಲ. ಮುಖ್ಯವಾಗಿ 5 ಅಂಶಗಳನ್ನು, 5 ಭಾಗಗಳು ಅದರಲ್ಲಿ ನಮಗೆ ಕಂಡು ಬರ್ತವೆ. ಈಗ ನಾವು ಓದ್ತಾ ಇರುವಂತದ್ದು ಪೇತ್ರನಿಗಾದಂತಹ ಒಂದು ದರ್ಶನ. ಪೇತ್ರನಿಗೆ ಆ ದರ್ಶನ ಆದಾಗ ಅವನಿಗೆ ಹಿ ವಾಸ್ ಸ್ಟಿಲ್ ಇನ್ ಕನ್ಫ್ಯೂಷನ್. ಈ ಒಂದು ದರ್ಶನ ನನಗೆ ಏನ್ ತೋರಿಸ್ತದೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಇಟ್ ಎಂಬುದನ್ನ ಆತನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದ ಎಂಬುದಾಗಿ ಈ ಭಾಗ ನಮಗೆ ತಿಳಿಸ್ಕೊಡ್ತದೆ. ಪೇತ್ರನು ಆ ದರ್ಶನದ ವಿಷಯದಲ್ಲಿ ಆಲೋಚನೆ ಮಾಡುತ್ತಿರಲು, ಇನ್ನೂ ಆಲೋಚನೆ ಮಾಡ್ತಾನೆ ಇದ್ದಾನೆ, ಯಾಕಂದ್ರೆ ಅದರ ಅರ್ಥ ಆಗಿಲ್ಲ ಅವನಿಗೆ.
ಯಾಕೆ ದೇವರು ಈ ರೀತಿಯಾದಂತಹ ಒಂದು ದರ್ಶನ ನನಗೆ ಅನುಗ್ರಹಿಸಿದ, ಅದರಲ್ಲಿ ಏನ್ ಅರ್ಥ ಇದೆ ಎಂಬಂತ ಒಂದು ಸ್ಪಷ್ಟೀಕರಣ ಅವನಿಗೆ ಇನ್ನು ಆಗಿಲ್ಲದ ಕಾರಣ ಅವನೇನ್ ಮಾಡ್ತಾ ಇದ್ದಾನೆ, ಯೋಚನೆ ಮಾಡ್ತಾ ಇದ್ದಾನೆ. ಆದ್ರೆ ದೇವರು ಇನ್ನು ಹೆಚ್ಚು ಅವನು ಕನ್ಫ್ಯೂಸ್ ಆಗ್ಬಾರ್ದು, ಇನ್ನು ಹೆಚ್ಚು ಅದ್ರ ವಿಚಾರ ಮಾಡ್ತಾ ಹೋದ್ರೆ ಮತ್ತೆ ಅಲ್ಲಿ ಹೋಗಿ ತಲುಪ್ತಾನೆ ಅವನು ಅಂತ ಹೇಳಿ ದೇವ್ರು ಏನ್ ಮಾಡ್ಬಿಟ್ಟ ಅಂದ್ರೆ, ಗಾಡ್ ಇಂಟರಪ್ಟೆಡ್. ದೇವರು ಮಧ್ಯ ಪ್ರವೇಶಿಸಿ ದೇವರ ಆತ್ಮನು ಅವನಿಗೆ, ಅಗೋ ಇಬ್ಬರು ಮನುಷ್ಯರು ನಿನ್ನನ್ನು ವಿಚಾರಿಸುತ್ತಾರೆ, ನೀನೆದ್ದು ಕೆಳಗಿಳಿದು ಏನೂ ಸಂಶಯ ಪಡದೆ ಅವರ ಜೊತೆಯಲ್ಲಿ ಹೋಗು, ನಾನೇ ಅವರನ್ನ ಕಳುಹಿಸಿದ್ದೇನೆ ಎಂದು ಹೇಳಿದನು ಎಂಬಂಥ ಮಾತನ್ನ ದೇವರು, ದೇವರ ಆತ್ಮನು ಪೇತ್ರನಿಗೆ ಇಲ್ಲಿ ಕೊಡ್ತಾ ಇದ್ದಾನೆ. ನೋಡ್ರಿ, ಎಷ್ಟು ವಿಶೇಷವಾದಂಥ ಅರ್ಥ, ಅದರ ಅರ್ಥದ ವಿವರಣೆಯನ್ನ ಇಲ್ಲಿ ನಮಗ ದೇವರು ಪೇತ್ರನಿಗೆ ತಿಳಿಸ್ಕೊಡ್ತಾ ಇದ್ದಾನೆ, ನಮ್ಮೆಲ್ರಿಗೂ ಸಹ ಅದನ್ನು ಕಲಿಸ್ಕೊಡ್ತಾ ಇದ್ದಾನೆ ಅಂತ ಹೇಳಿ ಹೇಳಬಹುದು. ಇಲ್ಲಿ ಆತನ ಸ್ಪಷ್ಟವಾಗಿ ಹೇಳ್ತಾನೆ, ನಿನಗೇನು, ನಿನ್ನ ಸಮಸ್ಯೆ ಏನು? ಶುದ್ಧ ಅಶುದ್ಧ, ಯಹೂದ್ಯರು ಶುದ್ಧರು, ಅನ್ಯರು ಅಶುದ್ಧರು, ಇಂಥ ಒಂದು ಭೇದ ಭಾವ ನಿನ್ನೆಲ್ಲ ಮನಸ್ಸಿನಲ್ಲಿ ಇದೆ. ಆದ ಕಾರಣ ನಾನು ಆ ಒಂದು ದರ್ಶನ ನಿನಗೆ ಕೊಟ್ಟು ನಾನೇನು ಹೇಳಿದ್ದೇನೆ, ನಾನು ಶುದ್ಧ ಮಾಡಿದ್ದನ್ನ ನೀನು ಅಶುದ್ಧ ಅನ್ಬಾರ್ದು. ಆದ ಕಾರಣ ಅದರ ಅರ್ಥ ನೀನ್ ತಿಳ್ಕೋ. ಈಗ ಹೋಗ್ ಕೆಳಗೆ, ಅಲ್ಲಿ 3 ಜನ ಬಂದಿದ್ದಾರೆ, ಅವರು ಕೈಸರದಿಂದ ಬಂದಿದ್ದಾರೆ, ಯೋಪಕ್ಕೆ ಬಂದಿದ್ದಾರೆ. ನೋಡ್ರಿ, ಯೋಪದಲ್ಲಿದ್ದಾನೆ ಅವನು. ಯಾರು? ಪೇತ್ರನ್. ಯೋಪದ ಒಂದು ಮಹತ್ವ ಎಷ್ಟಿದೆ ಅಂತ ಹೇಳಿ ನಮ್ಗೆ ಇಲ್ಲಿ ಕಂಡು ಬರ್ತಾ ಇದೆ. ಮೇಲಿಂದ ಮೇಲೆ ಯೋಪದ ಒಂದು ರೆಫರೆನ್ಸ್ ನಮಗ ಬರೋದ್ ಕಾರಣ ಯೋಪದ ಮಹತ್ವ ಎಷ್ಟಿದೆ ಅಂತ ಹೇಳಿ ಈ ಒಂದು ಅಭ್ಯಾಸ ನಮಗೆ ತಿಳಿಸ್ಕೊಡ್ತದೆ. ಹೀಗೆ ಯೋಪದಲ್ಲಿದ್ದಂಥ ಪೇತ್ರನೆಯ ಬಳಿಗೆ ಇಬ್ಬರು ಸೈನಿಕರು ಮತ್ತು ಒಬ್ಬ ದೇವಭಕ್ತರು, ಈ ರೀತಿಯಾಗಿ ಕೊರ್ನೆಲ್ಯನ, ಶತಾಧಿಪತಿಯಾದಂಥ ಕೊರ್ನೆಲ್ಯ ಅವರ 3 ಜನರನ್ನ ಕಳಿಸ್ಕೊಡ್ತಾನೆ. ತನಗಾದಂತಹ ದರ್ಶನದ ವಿವರಣೆಯನ್ನ ಕೊಟ್ಟು ಕಳಿಸ್ತಾನೆ. ಅವ್ರು ಏನು ಹೇಳಬೇಕು ಅದನ್ನೆಲ್ಲ ತಿಳಿಸ್ತಾನೆ. ಆಮೇಲೆ ಈಗ ಅವರು ಅಲ್ಲಿ ಬಂದಿದ್ದಾರೆ, ನೋಡ್ರಿ ಏನಾಯ್ತು ಅಂತ ಹೇಳಿ. ಹೋಗು, ನಾನೇ ಅವರನ್ನ ಕಳಿಸಿದ್ದೇನೆ. ಈಗ ನಿಜವಾಗಿ ನೋಡಿದ್ರೆ ಪೇತ್ರನ ಹೃದಯದಲ್ಲಿ ಅವನು ಒಂದು ವಿಚಾರ ಬಂದಿರ್ಬೇಕು, ಏನಂತ ಹೇಳಿ, ನಾವು ಯಹೂದ್ಯರು, ಇವರು ಕೆಳಗ್ ಬಂದವ್ರು ಯಾರು? ಒಂದ್ ವೇಳೆ ಅನ್ಯರಿರ್ಬಹುದು, ಆದ ಕಾರಣ ನಾನು ಏನ್ ಮಾಡ್ಬೇಕು ಎಂಬಂತ ಒಂದು ವಿಚಾರ ಅವನಿಗೆ ಖಂಡಿತವಾಗಿ ಬಂದಿರ್ಲಿಕ್ಕೆ ಸಾಕು. ಆದ ಕಾರಣ ದೇವರು ಅವನಿಗೆ ಸ್ಪಷ್ಟವಾಗಿ ಹೇಳ್ಬಿಟ್ಟ, ಏನಂತ ಹೇಳಿ, ಕೆಳಗಿಳಿದು ಹೋಗು ನೀನು, ಫಸ್ಟ್ ನೀನೆದ್ದು ಕೆಳಗಿಳಿದು ಏನೂ ಸಂಶಯ ಪಡದೆ. ನೋಡ್ರಿ, ದೇವ್ರ ಗೈಡೆನ್ಸ್ ಯಾವ ರೀತಿಯಾಗಿರ್ತದೆ, ದೇವರ ಮಾತುಗಳು ಎಷ್ಟು ಸ್ಪಷ್ಟವಾಗಿರ್ತವೆ. ಎವ್ರಿಥಿಂಗ್ ಇಸ್ ಕ್ರಿಸ್ಟಲ್ ಕ್ಲಿಯರ್, ಸ್ಫಟಿಕದಂತೆ ಅದು ಸ್ಪಷ್ಟವಾಗಿರ್ತದೆ ಅಂತ ಹೇಳಿ ನಾವು ಇಲ್ಲಿ ತಿಳ್ಕೊಳ್ಬಹುದು. ನೋಡಿ, ದೇವರ ಗೈಡೆನ್ಸ್ ಹೇಗಿರ್ತದೆ ಅಂತ ಹೇಳಿದ್ರೆ, ಮೊದ್ಲೇದಾಗಿ ಹೇಳ್ತಾನೆ ಏನಂತ ಹೇಳಿ, ಕೆಳಗಿಳಿದು ಹೋಗು. ಮೊದ್ಲೇದಾಗಿ ನೀನ್ ಹೇಳು ಅಂತ ಹೇಳ್ತಾನೆ. ಮೊದ್ಲೇದಾಗಿ ಇಲ್ಲಿ ಕುಳಿತುಕೊಂಡು ವಿಚಾರ ಮಾಡ್ತಾ ಕುಳಿತುಕೊಳ್ಬೇಡ, ಫಸ್ಟ್ ಗೆಟ್ ಅಪ್. ಎರಡನೇದಾಗಿ ಹೋಗು ಅಂತ ಹೇಳ್ತಾನೆ. ಮೂರನೇದಾಗಿ ನಾನೇ ಅವರನ್ನ ಕಳಿಸಿದ್ದೇನೆ ಅಂತ ಹೇಳ್ತಾನೆ. ಹೇಗೆ ದೇವರು ಸುಸ್ಪಷ್ಟವಾದಂತ ರೀತಿಯಲ್ಲಿ ತನ್ನ ಗೈಡೆನ್ಸ್ ಕೊಡ್ತಾನೆ. ನಮ್ಮ ಜೀವನದಲ್ಲಿ ನಾವು ದೇವರನ್ನ ಆತ್ಕೊಳ್ಳುವಾಗ, ದೇವರ ಮೇಲೆ ನಮ್ಮ ಭರವಸೆಯನ್ನು ಇಡುವಾಗ, ದೇವರ ಹತ್ತಿರ ನಾವು ನಂಬಿಕೆಯಿಂದ ಪ್ರಾರ್ಥಿಸುವಾಗ, ದೇವರು ನಮಗೂ ಸಹ ಅದೇ ರೀತಿಯಾದಂತಹ ಮಾರ್ಗದರ್ಶನವನ್ನ ಕೊಡ್ತಾನೆ. ಈ ಗೈಡ್ಸ್ ಸ್ಟೆಪ್ ಬೈ ಸ್ಟೆಪ್. ನೀತಿವಂತನ ಗತಿಸ್ಥಾಪನೆಯು ಹೋನಿಂದಲೇ ಅಂತ ಹೇಳಿ ನಮಗ ಸತ್ಯವೇದ ಒಂದು ವಚನ ಹೇಳ್ತದೆ. ದೇವರು ನಮ್ಮ ಸ್ಥಾಪನೆಯನ್ನ, ನಮ್ಮ ಏನಂತಾರೆ ಅದಕ್ಕೆ, ನಾವು ಎವ್ರಿ ಸ್ಟೆಪ್ಸ್ ಆಫ್ ಅ ರೈಚಸ್ ಮ್ಯಾನ್ ಆರ್ ಆರ್ಡೈನ್ಡ್ ಬೈ ಗಾಡ್ ಎಂಬುದಾಗಿ ಹೇಳ್ದಾಗ ಇಂಗ್ಲಿಷ್ನಲ್ಲಿ ಅದರ ಸುಂದರವಾದಂತಹ ವಚನ ಪದಪ್ರಯೋಗ ಇದೆ. ಅದು ಏನಂತ ಹೇಳ್ತದೆ ಅಂತಂದ್ರೆ, ನಮ್ಮ ಹೆಜ್ಜೆಗಳನ್ನ ಆತನು ಸ್ಪಷ್ಟವಾಗಿ ನಮಗ ತೋರಿಸಿಕೊಡ್ತಾನೆ. ಓಕೆ, ಈ 3 ವಿಷಯಗಳನ್ನ ಪೇತ್ರನಿಗೆ ದೇವರು ಹೇಳಿದ ಮೇಲೆ, ನೀನು ಹೇಳು, ಹೋಗು, ಮತ್ತು ಅಲ್ಲಿ ಕೆಳಗೆ ಅವರನ್ನ ನಾನೇ ಕಳಿಸಿದ್ದೇನೆ. ಅವ್ರು ಯಾರು? ದೇ ಹ್ಯಾವ್ ನಾಟ್ ಕಮ್ ಆಸ್ ಸ್ಟ್ರೇಂಜರ್ಸ್, ಐ ಹ್ಯಾವ್ ಸೆಂಟ್ ದೆಮ್. ನನ್ನಿಂದ ಕಳಿಸಲ್ಪಟ್ಟಂತವ್ರನ್ನ ನೀನು ಹೋಗಿ ಭೇಟಿಯಾಗು. ನಿನ್ನ ಮನಸ್ಸಿನಲ್ಲಿ ಏನೋ ವಿಚಾರ ಇರ್ಲಿ, ಅದು ಯಹೂದ್ಯರಿರ್ಲಿ ಅಥವಾ ಅನ್ಯರಿರ್ಲಿ, ಅದ್ ಬೇಡ. ಲೀವ್ ಇಟ್ ಅಸೈಡ್, ಯು ಗೋ ಅಂಡ್ ಮೀಟ್ ದೆಮ್ ಎಂಬುದಾಗಿ ದೇವರು ಸ್ಪಷ್ಟವಾಗಿ ತಾನು ಕಳಿಸಿದಂತಹ ಜನರು ಅಂತ ಹೇಳಿ ಅವನಿಗೆ ಹೇಳಿ ಕಳಿಸ್ಕೊಡ್ತಾನೆ ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದೆ. ಓಕೆ, ಏನಾಯ್ತಂತಂದ್ರೆ, ಪೇತ್ರನು ಕೆಳಗಿಳಿದು ಮನುಷ್ಯರ ಬಳಿಗೆ ಬಂದ. ಸಿ ಹೌ
ಹೌ ಹಿ ಒಬೇಸ್ ಗಾಡ್. ಅವನಿಗೆ ಎಷ್ಟೇ ಸಂಶಯ ಇರಲಿ, ಎಷ್ಟೇ ಅವನಿಗೆ ಆಮ್, ಅನೇಕ ವಿಷಯಗಳು ಅವನಿಗೆ ತಿಳಿಯದೇ ಇರಲಿ, ಆದರೆ ದೇವರ ಮಾತಿಗೆ ಆತನ ವಿಧೇಯನಾಗ್ತಾನೆ. ದಟ್ ಈಸ್ ಸಮಥಿಂಗ್ ವೆರಿ ವೆರಿ ವಂಡರ್ಫುಲ್ ಅಬೌಟ್ ಪೀಟರ್. ದೇವರ ಮಾತಿಗೆ ಅವನು ವಿಧೇಯನಾದ ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದೆ. ಪೇತ್ರನು ಕೆಳಗಿಳಿದು ಆ ಮನುಷ್ಯರ ಬಳಿಗೆ ಬಂದನು. ಒಬಿಡಿಯನ್ಸ್ ಬ್ರಿಂಗ್ಸ್ ಬ್ಲೆಸ್ಸಿಂಗ್ಸ್ ಇನ್ ಅವರ್ ಲೈಫ್. ಪೇತ್ರನು ಅಲ್ಲೇ ಕುಳಿತುಕೊಂಡು ತನ್ನ ವಿಚಾರ ಮುಂದರಿಸಲಿಲ್ಲ. ಪೇತ್ರನು ಅಲ್ಲೇ ಕುಳಿತುಕೊಂಡು ಯಾರಿರಬಹುದು, ಈ ಜನ ಎಲ್ಲಿಂದ ಬಂದಿರಬಹುದು ಎಂಬಂತಹ ಮಾತನ್ನ ಅಂತ ಆತನ ಬಿಟ್ಬಿಟ್ಟ. ದೇವರೇನ್ ಹೇಳ್ತಾನೆ, ನಾನ್ ಕಳಿಸಿದ್ದೇನೆ, ಹೋಗ್ ಭೇಟಿ ಆಗೋರಿಗೆ ಅಂತ ಹೇಳುವಾಗ ನೇರವಾಗಿ ಪೇತ್ರನು ಅವ್ರ ಬಳಿಗೆ ಬಂದನು ಅಂತ ಹೇಳಿ ನಮಗ ಅಲ್ಲಿ ತಿಳಿದು ಬರ್ತದೆ. ಒಬಿಡಿಯನ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಕ್ರಿಶ್ಚಿಯನ್ಸ್ ಲೈಫ್, ಇನ್ ದ ಬಿಲೀವರ್ಸ್ ಲೈಫ್. ಕ್ರೈಸ್ತ ವಿಶ್ವಾಸಿಯ ಜೀವನದಲ್ಲಿ ವಿಧೇಯತೆಯ ಅವಶ್ಯಕತೆ ಬಹಳ ಉಂಟು. ಕೇವಲ ದೇವರ ವಾಕ್ಯ ಓದುವುದು ಒಂದು ಭಾಗ, ಕೇಳುವುದು ಮತ್ತೊಂದು ಭಾಗ, ಅರಿತುಕೊಳ್ಳುವಂಥದ್ದು ಮತ್ತೊಂದು ಭಾಗ. ದೇವರ ವಾಕ್ಯದ ಬಗ್ಗೆ ಅನೇಕ ವಿಷಯಗಳಿವೆ, ಆದರೆ ಅವುಗಳಿಗೆ ವಿಧೇಯರಾಗುವಂಥದ್ದು ಎಲ್ಲಕ್ಕಿಂತಲೂ ಮುಖ್ಯವಾದಂತಹ ವಿಷಯ ಎಂಬುದನ್ನು ನಾವು ತಿಳ್ಕೊಂಡಿರಬೇಕು. ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನ ಕೇಳಿ, ತಿಳಿದು, ಧ್ಯಾನಿಸಿ, ಅರಿತುಕೊಂಡು ವಿಧೇಯರಾಗಬೇಕಾದದ್ದು ಬಹಳ ಅವಶ್ಯ ಅಂತ ಹೇಳಿ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಪೇತ್ರನ ಹಾಗೆ ಮಾಡ್ದ. ಹಿ ಡಿಡ್ ಇಟ್ ಹೋಲ್ ಹಾರ್ಟೆಡ್ಲಿ, ಹಿ ಡಿಡ್ ಇಟ್ ಅಂತ ಹೇಳಿ ನಮಗೆ ಇಲ್ಲಿ ತಿಳಿದು ಬರ್ತದೆ. ಪೇತ್ರನ ಕೆಳಗಿಳಿದು ಮನುಷ್ಯರ ಬಳಿಗೆ ಬಂದು, ಈಗೋ ನೀವು ವಿಚಾರಿಸುವವನು ನಾನೇ. ನಾನು ಕಳೆದ ಸಾರಿ ಹೇಳಿದ್ದಲ್ಲ ನಿಮ್ಗೆ, ಅವನೇನ್ ಹೇಳ್ತಾರೆ, ಜೋರಾಗಿ ಕೂಗಿದ್ರಂತವ್ರು. ಸೊ ದಟ್ ಪೀಟರ್ ಮೇ ಹಿಯರ್ ಇವನ್ ದೋ ಹಿ ಈಸ್ ಆನ್ ದ ಫಸ್ಟ್ ಫ್ಲೋರ್. ಈ ರೀತಿಯಾಗಿ ಪೇತ್ರನು ಅವರು ಬಂದದ್ದನ್ನ ಅಥವಾ ಅವರು ಕೂಗಿದ್ದನ್ನ ಕೇಳಿ ದೇವರು ಹೇಳಿದ್ದನ್ನ ಆತನು ತಿಳ್ಕೊಂಡು ಈಗ ಅವ್ರ ಬಳಿಗೆ ಬಂದೇ ಬಿಟ್ಟ. ಬಂದ ಮೇಲೆ ಹೇಳ್ತಾನೆ, ಈಗೋ ನೀವು ವಿಚಾರಿಸುವವನು ನಾನೇ, ಐ ಆಮ್ ಪೀಟರ್. ನೀವು ನನ್ನನ್ನು ವಿಚಾರಿಸಿದ್ರಲ್ಲ, ನಾನೇ ಅವನು ಅಂತ ಹೇಳ್ತಾನೆ. ಈಸ್ ಇಂಟ್ರಡ್ಯೂಸಿಂಗ್ ಹಿಮ್ಸೆಲ್ಫ್ ವೆರಿ ನೈಸ್ಲಿ. ಮುಂದೆ ಹೇಳ್ತಾನೆ, ನೀವು ಬಂದ ಕಾರಣವೇನು? ಈಸ್ ಆಸ್ಕಿಂಗ್ ಅಬೌಟ್ ದ ರೀಸನ್. ಸ್ಟ್ರೇಟ್ ವೇ ಹೇಳ್ತಾ ಇದ್ದಾನೆ, ಹೆಚ್ಚಿಂದ ಏನಿಲ್ಲ. ಸೆಕೆಂಡ್ ವರ್ಡ್ ಇಟ್ ಸೆಲ್ಫ್ ಇಸ್ ದ ರೀಸನ್. ಮೊದಲೇದಾಗಿ ಹೇಳ್ತಾನೆ, ನೀವೇನ್ ಕೇಳಿದ್ರಿ, ಪೇತ್ರ ಎಲ್ಲಿದ್ದಾನೆ? ಆ ಪೇತ್ರ ನಾನೇ, ಮೊದಲೇದಾಗಿ. ಎರಡನೇದಾಗಿ ಹೇಳ್ತಾನೆ ಏನಂತ ಹೇಳಿ, ನೀವು ಬಂದ ಕಾರಣ ಏನು, ಯಾಕೆ ನೀವು ಬಂದಿರಪ್ಪ, ನನಗೆ ಸ್ವಲ್ಪ ಹೇಳ್ರಿ ಅಂತ ಹೇಳಿ. ಸೊ ಸ್ಟಿಲ್ ಸ್ಪೆಕ್ಯುಲೇಟಿವ್ ಅಂತ ಹೇಳ್ತಾರಲ್ಲ, ಇನ್ನು ವಿಚಾರ ಮಾಡ್ತಾ ಇದ್ದಾನೆ ಅವನು ಏನಂತ ಹೇಳಿ, ಇವ್ರು ಯಾಕೆ ಬಂದಿರಬಹುದು, ಅದನ್ನ ತಿಳ್ಕೊಂಡೇ ಬಿಡೋನೀಗ ಅಂತ ಹೇಳಿ ಅವನು ಕೇಳೇ ಬಿಟ್ಟ. ಆಗ ಅವ್ರು ಹೇಳ್ಬಿಟ್ರು ಏನಂತ ಹೇಳಿ, ಎವ್ರಿಥಿಂಗ್ ವಾಸ್ ನರೇಟೆಡ್ ಟು ಹಿಟ್ ದೆಮ್ ವೆರಿ ಕ್ಲಿಯರ್ಲಿ. ಕೊರ್ನೆಲ್ಯ ಶತಾಧಿಪತಿ, ಅನ್ಯನಾದಂಥವ, ಇಸ್ರಾಯೇಲರೇತರ ಅಥವಾ ಯಹೂದ್ಯರೇತರವಾದಂತಹ, ಅಂದ್ರೆ ಬೇರೆ ಆದಂಥವನು, ಅಂಥ ವ್ಯಕ್ತಿಗೆ ಆದಂಥ ದರ್ಶನದ ಬಗ್ಗೆ ಸ್ಪಷ್ಟವಾದಂತಹ ವಿಷಯಗಳನ್ನ ಅವನು ಹೇಳಿ ಕಳಿಸ್ಕೊಟ್ಟಿದ್ದ. ಈ ಮೂವರು ಜನರಿಗೆ ಹೇಳಿ ಕಳಿಸ್ಕೊಟ್ಟಿದ್ದ. ಆದ ಕಾರಣ ಅವ್ರು ಹೇಳ್ಬಿಟ್ರು ಏನಂತ ಹೇಳಿ, ನೋಡ್ರಿ, ನಾವು ಕೊರ್ನೆಲ್ಯನೆಂಬ ಒಬ್ಬ ಶತಾಧಿಪತಿ ಇದ್ದಾನೆ, ಅವನು ನೀತಿವಂತನಾಗಿದ್ದಾನೆ, ದೇವರಿಗೆ ಭಯಪಡುವವನಾಗಿದ್ದಾನೆ, ಯಹೂದ್ಯ ಜನರೆಲ್ಲರಿಂದ ಒಳ್ಳೆ ಹೆಸರು ಹೊಂದಿದವನಾಗಿದ್ದಾನೆ. ನೋಡ್ರಿ, ಅವನ ಬಗ್ಗೆ ಅವ್ರು ಕೊಡ್ತಕ್ಕಂತಹ ಸಾಕ್ಷಿ, ವಾಟ್ ಎ ಗುಡ್ ಟೆಸ್ಟಿಮನಿ ಇಟ್ ಈಸ್. ಎಷ್ಟು ಒಳ್ಳೆಯ ಒಂದು ಸಾಕ್ಷಿಯನ್ನ ಅವನ ಸೇವಕರು ಕೊಡ್ತಾ ಇದ್ದಾರೆ. ಸೈನಿಕರು ಮತ್ತು ದೇವಭಕ್ತರು, ಈಗ 3 ಜನ ಇದ್ದಲ್ಲ, ಅವರು ಕೊಡುವಂತಹ ಸಾಕ್ಷಿ ಎಷ್ಟು ಒಳ್ಳೆಯದಾಗಿದೆ ಅಂತೇಳಿ ನಮಗೆ ಇಲ್ಲಿ ಕಂಡು ಬರ್ತದೆ. ಶತಾಧಿಪತಿ, ನೀತಿವಂತ, ದೇವರಿಗೆ ಭಯಪಡುವವ, ಯಹೂದ್ಯ ಜನರೆಲ್ಲರಿಂದ ಒಳ್ಳೆಯ ಹೆಸರು ಹೊಂದಿದವ. ರೋಮ ಜನರಲ್ಲಿ ಒಳ್ಳೆ ಹೆಸರು ಹೊಂದಿದವನ ಅಂತ ಹೇಳಿಲ್ಲ, ಆದ್ರೆ ಯಹೂದ್ಯರಲ್ಲಿ ಒಳ್ಳೆಯ ಹೆಸರನ್ನು ಹೊಂದಿದವ ಎಂಬುದಾಗಿ ಇಲ್ಲಿ ನಮ್ಗೆ ತಿಳಿಸಲ್ಪಟ್ಟಿದೆ. ಈ ರೀತಿಯಾಗಿ ನಮ್ಮ ಸಾಕ್ಷಿಯನ್ನ ನಾವು ಯಾವಾಗಲೂ ಯೇಸು ಸ್ವಾಮಿಯ ಮಹಿಮೆಗಾಗಿ, ದೇವರ ಗೌರವಕ್ಕಾಗಿ ನಾವು ಕಾಯ್ದುಕೊಳ್ಬೇಕಾದದ್ದು ಬಹಳ ಅವಶ್ಯ. ಜನರು ನಮ್ಮ ಬಗ್ಗೆ ಏನ್ ಹೇಳ್ತಾರೆ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಬಿಕಾಸ್ ದಟ್ ಈಸ್ ಅವರ್ ಟೆಸ್ಟಿಮನಿ. ನಮ್ಮ ಸಾಕ್ಷಿ ಅದಾಗಿರುವ ಕಾರಣ ಅದನ್ನ ನಾವು ಕಾಯ್ದುಕೊಂಡು ಅದರ ಮೂಲಕವಾಗಿ ಯೇಸು ಸ್ವಾಮಿಯವರಿಗೆ, ತಂದೆಯಾದ ದೇವರಿಗೆ ಮಹಿಮೆ ಆಗ್ಬೇಕು, ಗೌರವ ಉಂಟಾಗಬೇಕು, ಅಲ್ಲ ಘನಮಾನ ಮಹಿಮೆಗಳು ಸಲ್ಲಿಸಲ್ಪಡುವಂತಹ ರೀತಿಯಲ್ಲಿ ನಮ್ಮ ಜೀವನ ಆಗಿರ್ಲಿ, ನಮ್ಮ ಸಾಕ್ಷಿ ಆಗಿರ್ಲಿ ಎಂಬಂತಹ ಮಾತು ಈ ಭಾಗದಿಂದ ನಮಗೆ ತಿಳಿದು ಬರ್ತದೆ. ಆಮೇಲೆ ಅವ್ರು ಹೇಳ್ತಾ ನೋಡ್ರಿ, ಅವನು ನೀತಿವಂತನು, ದೇವರಿಗೆ ಭಯಪಡುವನು ಆಗಿದ್ದ, ಯಹೂದ್ಯರಿಂದ ಒಳ್ಳೆಯ ಹೆಸರು ಹೊಂದಿದವನಾಗಿದ್ದಾನೆ.
ನಿನ್ನನ್ನು ತನ್ನ ಮನೆಗೆ ಕರೆ ಕಳಿಸಿಕೊಂಡು ನಿನ್ನಿಂದ ಬೋಧನೆಯನ್ನು ಕೇಳಬೇಕೆಂದು ದೇವದೂತರ ಮುಖಾಂತರವಾಗಿ ಅಪ್ಪಣೆ ಹೊಂದಿದನು. ನೋಡ್ರಿ, ಒಂದು ವಚನದಲ್ಲಿ ಎಷ್ಟು ವಿಷಯಗಳು ಇಲ್ಲಿ ನಮಗ ತಿಳಿಸಲ್ಪಟ್ಟಿವೆ. ಮೊದಲೇದಾಗಿ ಹೇಳ್ತಾನೆ ಅವನು ಏನಂತೇಳಿ, ನಿನ್ನನ್ನು ತನ್ನ ಮನೆಗೆ ಕರೆ ಕಳಿಸಿಕೊಂಡು. ಸೊ ಫಸ್ಟ್ ಹಿ ವಾಂಟ್ಸ್ ಯು ಟು ಕಮ್ ಟು ಹಿಸ್ ಹೌಸ್. ಮೊದಲೇದಾಗಿ ನೀನ್ ಅವ್ರ ಮನೆಗೆ ಬರ್ಬೇಕು. ಎರಡನೇದಾಗಿ ಏನ್ ಹೇಳ್ತಾನಂತಂದ್ರೆ ನಿನ್ನಿಂದ ಬೋಧನೆಯನ್ನು ಕೇಳಬೇಕು. ಸೊ ದೇ ಆರ್ ಆಲ್ ಇಂಟ್ರೆಸ್ಟೆಡ್ ಟು ಹಿಯರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದ ಬೋಧನೆಯನ್ನ ಕೇಳುವುದಕ್ಕೆ ಅವರೆಲ್ಲರೂ ಸಿದ್ಧ ಮನಸ್ಸಿನಿಂದ ಅಲ್ಲಿ ಕೂಡಿಕೊಂಡಿದ್ದಾರೆ. ಎ ಪ್ರಿಪೇರ್ಡ್ ಆಡಿಯನ್ಸ್ ಅಂತ ಹೇಳಬಹುದು. ಮೆಚ್ಯೂರ್ಡ್ ಆಡಿಯನ್ಸ್. ಅದು ಈಗ ಪರಿಪಕ್ವವಾಗಿದೆ ಅವರ ಹೃದಯ. ಅಂಥ ಒಂದು ಸಭೆಯಲ್ಲಿ ಈಗ ಪೇತ್ರನು ಮಾತಾಡಬೇಕಾದಂತ ಒಂದು ಸನ್ನಿವೇಶ ಉಂಟಾಗಿದೆ ಎಂಬುದನ್ನ ನಾವು ತಿಳ್ಕೊಂಡಿರೋಣ. ಮುಂದೇನಾಗ್ತದೆ ಅಂತಂದ್ರೆ ದೇವದೂತರ ಮುಖಾಂತರವಾಗಿ ಅಪ್ಪಣೆ ಹೊಂದಿದನು. ಸೊ ಹೀಸ್ ಕಮಾಂಡೆಡ್. ಕೊರ್ನೇಲ್ಯನಿಗೆ ದೇವರು ಆಜ್ಞೆ ಕೊಟ್ಟಿದ್ದಾನೆ. ಯು ನೋ ವಾಟ್ ಈಸ್ ದ ಕಮಾಂಡ್ ಟು ಎ ಸೋಲ್ಜರ್ ಆರ್ ಎ ಸೆಂಚೂರಿಯನ್. ಆಜ್ಞೆ ಅಂತಂದ್ರೆ ಎಷ್ಟು ಮುಖ್ಯವಾದದ್ದು ಅಂತ ಹೇಳಿ ಶತಾಧಿಪತಿಗೆ ಮತ್ತು ಸೈನಿಕರಿಗೆ ಬಹಳ ವಿಶೇಷವಾದಂತಹ ಒಂದು ಮಾತು. ಕಮಾಂಡ್ ಇಸ್ ಗಿವನ್, ದೇ ಹ್ಯಾವ್ ಟು ಡೂ ಇಟ್. ಅಲ್ಲಿ ತಮ್ಮ ವಿಚಾರಕ್ಕೆ ಅಥವಾ ತಮ್ಮ ಯೋಚನೆಗೆ ಅಲ್ಲಿ ಯಾವ ಒಂದು ಪ್ರಾಶಸ್ತ್ಯ ಇಲ್ಲ. ಅವ್ರಿಗೆ ಏನ್ ಕಮಾಂಡ್ ಕೊಟ್ಟಿದೆ ಅದನ್ನೇ ಅವ್ರು ಮಾಡಬೇಕು ಅಷ್ಟೇ. ಆದ ಕಾರಣ ಇಲ್ಲಿ ದೇವರು ಅವನಿಗೆ ಅಪ್ಪಣೆನೆ ಕೊಟ್ಬಿಟ್ಟ. ತನ್ನ ದೂತನ ಮುಖಾಂತರವಾಗಿ ಅವನಿಗೆ ಅಪ್ಪಣೆನೆ ಕೊಟ್ಬಿಟ್ಟ ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದೆ. ಸಿ ಗಾಡ್ ಇಸ್ ಸೋ ಸ್ಪೆಸಿಫಿಕ್ ಅಬೌಟ್ ಹಿಸ್ ವರ್ಡ್. ಕಮಾಂಡ್ ಕೊಟ್ಟ ಯಾರಿಗೆ? ಸೈನ್ಯದಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗೆ. ಯಾಕಂದ್ರೆ ಅದರ ಮಹತ್ವ ಎಷ್ಟಿದೆ ಅಂತ ಹೇಳಿ ಅವನಿಗೆ ಗೊತ್ತಿತ್ತು ಅಂತೇಳಿ ಅವನಿಗೆ ಅಪ್ಪಣೆ ಕೊಟ್ಟನು ಅಂತೇಳಿ ನಾವು ತಿಳ್ಕೊಳ್ಬಹುದು. ಈ ರೀತಿಯಾಗಿ ಈಗ ಬಂದಂತ ಕಾರಣವನ್ನ ಅವರು ನೇರವಾಗಿ ಹೇಳಿಬಿಟ್ರು. ಅವನು ಹೇಳ್ದ, ನಾನೇ ಪೇತ್ರ, ನೀವ್ಯಾಕೆ ಬಂದಿರಿ? ಆಗ ಅವ್ರು ಹೇಳ್ಬಿಟ್ರು. ಈ ರೀತಿಯಾಗಿ ಅದನ್ನ ಹೇಳಿದ ಕೂಡಲೇ ಏನಾಯ್ತು ಅಂತ ಹೇಳಿ ನಾವು ನೋಡುವಾಗ, ಪೇತ್ರನು ಇದನ್ನು ಕೇಳಿ ಅವರನ್ನ ಒಳಕ್ಕೆ ಕರೆದು ಉಪಚರಿಸಿದನು. So far he is making ದಲ್ಲಿಯೇ ಅವ್ರನ್ನ ನಿಲ್ಸಿ ಮಾತಾಡ್ರಿ ಅಂತ ಹೇಳಿ ಕರೆದು ನಾವು ಮಾತಾಡಿಸ್ತೀವಿ. ಅಫ್ಕೋರ್ಸ್ ಸ್ಟ್ರೇಂಜರ್ ಒಳಗೆ ಅವರನ್ನು ಕರೆದು ಉಪಚರಿಸಿ ಇತರನ್ನು ಯಹೂದ್ಯರ 3 ಜನರ ಒಳಕ್ಕೆ ಕರೆದು ಅವರಿಗೆ ಅವನು ಉಪಚರಿಸಿದನು ಅಂತ ಹೇಳಿ ಇಲ್ಲಿ ಹೇಳಲ್ಪಟ್ಟಿದೆ. ನೋಡ್ರಿ, ಎಷ್ಟು ಸುಂದರವಾದಂತ ವಿಚಾರಗಳು ಇಲ್ಲಿ ನಮಗ ಕಂಡು ಬರ್ತವೆ. ಉಪಚಾರ ಮಾಡಿದ ಅವನು. ಇನಿಷಿಯಲಿ ಏನಿದ್ದ, ಯಹೂದ್ಯ ಅಂತಂದ್ರೆ ಅನ್ಯ ಜನರು ಕೂಡ ಹೊಕ್ಕು ಬಳಕೆ ಮಾಡ್ತಿರ್ಲಿಲ್ಲ ಅಂತ ಹೇಳಿ ಈಗಾಗಲೇ ಓದಿದಂತ ಭಾಗದಲ್ಲಿ ಅದನ್ನ ನಾವು ನೋಡ್ತೇವೆ. ಯಾವ ರೀತಿಯಾಗಿ ಅವರ ಸಂಬಂಧ ಅಥವಾ ಅವರ ಆಚಾರ ವಿಚಾರಗಳು ಅಥವಾ ಅವರ ಒಡನಾಟಗಳು ಹೇಗಿದ್ದು ಅಂತ ಹೇಳಿ ನಮಗ ದೇವ್ರ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ಕೊಡ್ತದೆ. ಆದ್ರೆ ಇಲ್ಲಿ ಅದೇನಾಯ್ತು ಅಂತಂದ್ರೆ, ಪೇತ್ರನು ಅವರ ಆ ವಿಷಯವನ್ನ ಕೇಳಿದ ಮೇಲೆ ಹಿ ಗಾಟ್ ದ ಕನ್ಫರ್ಮೇಶನ್. ಈಗ ಆತನ ಖಚಿತ ಮಾಡಿಕೊಂಡ ಏನಂತ ಹೇಳಿ, ಇದು ದೇವರ ವಿಧಾನ, ದೇವರು ಮಾಡಿದಂತಹ ವಿಷಯ. ಆದ ಕಾರಣ ನಾನು ಅದಕ್ಕೆ ವಿಧೇಯನಾಗಬೇಕು. ನಾನು ಈ ಜನರನ್ನ ಒಳಗೆ ಕರೆದುಕೊಂಡು ಹೋಗಿ ಅವರನ್ನ ನಾನು ಉಪಚರಿಸಬೇಕು. ಯಹೂದ್ಯರು ಅನ್ಯರು ಎಂಬಂತಹ ಭೇದ ಹೋಯ್ತು. ಇನ್ಮೇಲೆ ಯಹೂದ್ಯರು ಅನ್ಯರು ಎಲ್ಲರೂ ಒಂದೇ ಎಂಬುದಾಗಿ ಅವನು ತಿಳ್ಕೊಂಡ ಮೇಲೆ, ಅವನಿಗೆ ಖಚಿತವಾದ ಮೇಲೆ, ಖಾತ್ರಿಯಾದ ಮೇಲೆ ಅವನೇನ್ ಮಾಡ್ದ ಅಂತಂದ್ರೆ ಅವರನ್ನ ಒಳಗೆ ಕರೆದು ಅವರನ್ನ ಉಪಚರಿಸಿದ. ಇಲ್ದೆ ಹೋದ್ರೆ ಅವ್ರಿಗೆ ಏನ್ ಹೇಳ್ಬೋದಾಗಿತ್ತು ಅವನು, ನೋಡ್ರಪ್ಪ ನಾನ್ ಬರ್ತೇನೆ ನಿಮ್ ಕೂಡ, ಆದ್ರೆ ನೀವೇನ್ ಮಾಡ್ರಿ, ಅಲ್ಲಿ ಆ ಒಂದು ಓಣಿಯಲ್ಲಿ ಒಂದು ಮನೆ ಇದೆ ಅಥವಾ ಒಂದು ಕೋಣೆ ಇದೆ, ಅಲ್ಲಿ ಹೋಗಿ ನೀವು ರಾತ್ರಿ ವಿಶ್ರಮಿಸ್ಕೊಡ್ರಿ,
ನಾಳೆ ಬೆಳಿಗ್ಗೆ ಬರ್ರಿ, ನಾನು ನಿಮ್ ಕೂಡ ಬರ್ತೇನೆ ಎಂಬುದಾಗಿ ಹೇಳ್ಬೋದಾಗಿತ್ತು. ಆದರೆ ಅವನು ಹಾಗೆ ಇಲ್ಲಿ ಹೇಳುದಿಲ್ಲ. ಅಲ್ಲಿ ಏನ್ ನೋಡ್ತೀವಿ ಅಂತಂದ್ರೆ, ಅವನಿಗೆ ದೇವ್ರು ಕೊಟ್ಟಂತ ದರ್ಶನದ ಒಂದು ಖಾತ್ರಿ ಆಯ್ತು ಅಂತ ಹೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ಅವನು ಕೂಡಲೇ ಒಪ್ಪಿಕೊಂಡ್ಬಿಟ್ಟ. ಎಸ್, ಐ ಹ್ಯಾವ್ ಟು accept them and I have to treat them or I have to show my hospitality to them ಎಂಬುದಾಗಿ ಅಲ್ಲಿ ಆತನು ನಮಗೆ ಹೇಳ್ತಾನೆ. ನೋಡ್ರಿ, ಎಷ್ಟು ಸುಂದರವಾದಂತ ವಿಚಾರಗಳನ್ನ ಇಲ್ಲಿ ನಮಗ ದೇವರು ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ಈ ರೀತಿಯಾಗಿ ಯೋಪ್ಪದಿಂದ ಯೋಪ್ಪದಲ್ಲಿದ್ದಂಥ ಆ ಪೇತ್ರನ ಬಳಿಗೆ ಕೈಸರೆಯದಿಂದ ಬಂದಂಥ ಜನರು ಅವರೇನು ಏನಾದ್ರು ಅಂತಂದ್ರೆ ಸ್ವೀಕರಿಸಲ್ಪಟ್ರು. ಮತ್ತು ಅಲ್ಲಿ ಏನಾಯ್ತು ಅಂತಂದ್ರೆ ಅವರು ಉಪಚಾರವನ್ನು ಸಹ ಅವರು ಹೊಂದಿದ್ರು ಎಂಬುದಾಗಿ ಈ ಭಾಗ ನಮಗ ತಿಳಿಸಿಕೊಡ್ತದೆ. ಈ ರೀತಿಯಾಗಿ ದೇವರ ವಿಧಾನಗಳು ಅಥವಾ ದೇವರ ವಿಚಾರಗಳು ಅಥವಾ ದೇವರ ಯೋಜನೆಗಳು ಎಷ್ಟು ಅದ್ಭುತವಾಗಿರುತ್ತವೆ ಎಂಬುದನ್ನ ಈ ಭಾಗ ನಮಗ ಸ್ಪಷ್ಟವಾಗಿ ತಿಳಿಸಿಕೊಡ್ತದೆ. ಹೀಗೆ ಇಲ್ಲಿ ಅವನು 23ನೇ ವಚನದಲ್ಲಿ ನಾವು ನೋಡುವಾಗ, ಪೇತ್ರನು ಇದನ್ನು ಕೇಳಿ ಅವರನ್ನ ಒಳಗೆ ಕರೆದು ಉಪಚರಿಸಿದನು. ಮರುದಿನ ಅವನು ಎದ್ದು ಅವರ ಜೊತೆಯಲ್ಲಿ ಹೊರಟನು. ನೆಕ್ಸ್ಟ್ ಡೇ ಮಾರ್ನಿಂಗ್, ಯಾಕಂದ್ರೆ ಆಗಿನ ಕಾಲದಲ್ಲಿ ರಾತ್ರಿ ಪ್ರಯಾಣ ಬಹಳ ದುಸ್ತರವಾಗಿರಬಹುದು ಅಂತ ಅನಿಸ್ತದೆ, ಅಪಾಯಕಾರಿನೂ ಆಗಿರಬಹುದು ಅನಿಸ್ತದೆ. ಆದ ಕಾರಣ ಅವರು ಯೂಶುವಲಿ ಹಾಲ್ಟ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಅವರು ಬಿಡ್ತಾ ಇದ್ರು ಎಂಬುದಾಗಿ ಇದರಿಂದ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಸುವಾರ್ತೆ ಅಲ್ಲಿ ಸಾರ್ಬೇಕಾದಂತಹ ಒಂದು ಅವಕಾಶ ಹೊಂದಿದಂಥ ಪೇತ್ರನು ತನ್ನ ಪ್ರಯಾಣವನ್ನ ಬಂದಂಥ ಆ 3 ಜನರೊಂದಿಗೆ ಕೂಡಿಕೊಂಡು ಮರುದಿನ ಕೈಸರಕ್ಕೆ ಹೊರಟನು ಎಂಬುದಾಗಿ ಅಲ್ಲಿ ನಮಗ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಈ ರೀತಿಯಾಗಿ ನಾವು ಈ ಭಾಗ ನೋಡುವಾಗ ನಮಗ ಮತ್ತೊಬ್ಬ ವ್ಯಕ್ತಿಯ ನೆನಪಾಗ್ತದೆ. ಆ ವ್ಯಕ್ತಿ ಯಾರಂತಂದ್ರೆ ಯೋನ. ನಾವು ಅಭ್ಯಾಸ ಮಾಡಿದ್ದೇವೆ ಇದರಲ್ಲಿ. ಯೋನ ಯೊಪ್ಪಕ್ಕೆ ಬಂದು ಅಲ್ಲಿ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಅವನು ನಿನವೆಗೆ ಹೋಗ್ಬೇಕಾಗಿತ್ತು, ಆದ್ರೆ ತಾರ್ಷೀಷಿಗೆ ಹೋಗ್ಬಿಟ್ಟ. ಅಪೋಸಿಟ್ ಡೈರೆಕ್ಷನ್, ಈಸ್ಟ್ ವೆಸ್ಟ್ ಯಾವ ರೀತಿಯಾಗಿದೆ ಅವಿದ್ದು ಆ ರೀತಿಯಾಗಿ ಅವನು ಏನ್ ಮಾಡ್ಬಿಟ್ಟ ಅಂದ್ರೆ ವಿರುದ್ಧ ದಿಕ್ಕಿಗೆ ಹೊರಟು ಹೋದ. ದೇವರ ಮಾತಿಗೆ ಅವನು ವಿಧೇಯನಾಗದೆ ಮೀನಿನ ಹೊಟ್ಟೆಯೊಳಗೆ ಹೋಗಿ ಸಿಕ್ಕಾಕೊಂಡ ಅಂತ ಹೇಳಿ ನಮಗ ಅವನ ಬಗ್ಗೆ ತಿಳಿದು ಬರ್ತದೆ. ಆದರೆ ಈ ಹೊತ್ತು ನಾವು ಓದಿದಂತ ಭಾಗದಲ್ಲಿ, ನೋಡಿದಂತ ಭಾಗದಲ್ಲಿ, ಅಭ್ಯಾಸ ಮಾಡಿದಂತ ಭಾಗದಲ್ಲಿ ಕಂಡು ಬರುವಂತಹ ವಿಷಯವೇನಂತಂದ್ರೆ, ಪೇತ್ರನ ಜೀವನ ಅಥವಾ ಪೇತ್ರನ ಸೇವೆ ಅಥವಾ ಪೇತ್ರನ ವಿಧೇಯತೆ ಅದು ಎಷ್ಟು ವಿಶೇಷ ಆಗಿತ್ತು ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಹಿ ಡಿಡ್ ನಾಟ್ ರೆಸಿಸ್ಟ್. ಆತನು ವಿರೋಧ ವ್ಯಕ್ತ ಮಾಡಲಿಲ್ಲ, ಅಥವಾ ನಾನು ಯಾಕೆ ಹೀಗೆ ಮಾಡಬೇಕು ದೇವರೇ ನನಗೆ ತೋರಿಸ್ಕೊಡು ಅಂತ ಕೇಳಲಿಲ್ಲ. ಆದ್ರೆ ದೇವರು ಅವನಿಗೆ ಸ್ಪಷ್ಟತೆಯನ್ನ ಕೊಡ್ತಾ ಹೋದ ಹಾಗೆ ಅದನ್ನ ಆತನು ಸ್ವೀಕರಿಸುತ್ತಾ ವಿಧೇಯನಾಗಿ ಅವನು ಈಗ ಯೊಪ್ಪದಿಂದ ಕೈಸರಕ್ಕೆ ಹೊರಟನು ಎಂಬುದಾಗಿ ಇಲ್ಲಿ ಬರೆದಂತಹ ಮಾತು ಎಷ್ಟು ನಮಗ ಸ್ಪಷ್ಟವಾದಂತಹ ವಿಷಯವನ್ನ ತಿಳಿಸಿಕೊಡ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಮ್ಮ ಸೇವೆ ಹೇಗಿರ್ಬೇಕಾಗಿದೆ ಎಂಬುದನ್ನು ಸಹ ಒಂದು ಚಾಲೆಂಜಿಂಗ್ ಮಾತು ಇದಾಗಿದೆ. ಇಟ್ಸ್ ಎ ಚಾಲೆಂಜ್, ಇದೊಂದು ಆಹ್ವಾನವಾಗಿದೆ. ಆಹ್ವಾನ ಅಂತಂದ್ರೆ ಯೋನನ ಸೇವೆ ನಮ್ಮದಾಗಿದೆಯೋ ಅಥವಾ ಪೇತ್ರನ ಸೇವೆ ನಮ್ಮದಾಗಿದೆಯೋ? ನಾವು ಕೇವಲ ಪ್ರಶ್ನೆ ಮಾಡ್ತಾ ಕುಳಿತುಕೊಳ್ತೇವೋ ಅಥವಾ ವಿಧೇಯರಾಗಿ ಆ ಕೆಲಸ ಮಾಡ್ತೇವೋ? ದಿಸ್ ಇಸ್ ದ ಡಿಫರೆನ್ಸ್ ದಟ್ ವಿ ಶುಡ್ ಆಲ್ವೇಸ್ ನೋ. ಈ ಒಂದು ವ್ಯತ್ಯಾಸವನ್ನ ತಿಳಿದವರಾಗಿ ನಾವು ಯೋನನ ಹಾಗೆ ದೇವರನ್ನ ಪ್ರಶ್ನಿಸುವುದು ಬೇಡ, ಆದರೆ ಪೇತ್ರನ ಹಾಗೆ ಆತನ ಮಾತಿಗೆ ವಿಧೇಯರಾಗಿ ಆತನ ಕೆಲಸವನ್ನ, ಸ್ವಾರ್ಥ ಸೇವೆಯನ್ನ ಮಾಡುವಂತಹ ವ್ಯಕ್ತಿಗಳಾಗಿರಬೇಕು ಎಂಬುದನ್ನ ಈ ಇಬ್ಬರ ಮಧ್ಯದಲ್ಲಿ ಇರ್ತಕ್ಕಂಥ ವ್ಯತ್ಯಾಸ ನಮಗೆ ತಿಳಿಸಿ ಕೊಡ್ತದೆ. ಹೀಗೆ ಕೊರ್ನೇಲ್ಯನ ವಿಷಯವಾಗಿ ನೋಡುವಾಗ ಅವನು ಏನ್ ಮಾಡ್ದ ಅಂತಂದ್ರೆ, ವಚನ 1ರಲ್ಲಿ ಅವನ ಸದ್ಗುಣವನ್ನ ವಿವರಿಸಲಾಗಿದೆ, ಅವನು ಹೇಗಿದ್ದ ಅಂತ ಹೇಳಿ. ಈಗ 24ನೇ ವಚನದಲ್ಲಿ ನಾವು ನೋಡುವಾಗ ಅವನು ದೇವರ ಆತ್ಮನಿಂದ ನಿರ್ದೇಶಿಸಲ್ಪಟ್ಟವನಾಗಿ 3 ಜನರನ್ನು ಕಳಿಸಿಕೊಟ್ಟ, ಪೇತ್ರನ ಕರೆದುಕೊಂಡು ಬಾ ಅಂತ ಹೇಳ್ದ. ಆಮೇಲೆ ಅವನು ಈಗ ಕೈಸರೈಯದಲ್ಲಿದ್ದುಕೊಂಡು ಏನ್ ಮಾಡ್ತಾ ಇದ್ದಾನೆ ಎಂಬುದನ್ನ ನಾವು ತಿಳ್ಕೊಳ್ಳೋದು ಅವಶ್ಯ.
ನಾವು ಸ್ವಲ್ಪ ವೇಗವಾಗಿ ಹೋಗೋದು ಒಳ್ಳೇದು, ಯಾಕಂದ್ರೆ ಸಮಯ ದಾಟ್ತಾ ಇದೆ. ಆದ ಕಾರಣ ಇಲ್ಲಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ನೀವು ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಳ್ತಾ ಹೋಗ್ರಿ. ರೆಫರೆನ್ಸ್ ಗಳನ್ನು ಸಹ ನೀವು ಬರೆದುಕೊಂಡ್ರೆ ಅದನ್ನ ಆಮೇಲೆ ನೀವು ಓದಿ ತಿಳ್ಕೊಳಿಕ್ ಆಗ್ತದೆ. ಆದ ಕಾರಣ ಜಸ್ಟ್ ಲಕ್ಷ ಕೊಟ್ಟು ಕೇಳ್ರಿ. ಬಹಳ ಸುಂದರವಾದಂತ ಅಭ್ಯಾಸ ಇದಾಗಿದೆ. ಇವತ್ತು ಅದನ್ನ ಮುಗಿಸೋಣ. ಮುಂದೇನಾಗ್ತದೆ ಅಂತಂದ್ರೆ, ಕೊರ್ನೇಲ್ಯನು ತನ್ನ ಬಂಧು ಬಳಗದವರನ್ನು, ಪ್ರಾಣ ಮಿತ್ರರನ್ನು ಕೂಡ ಕರೆಸಿ ಪೇತ್ರನನ್ನು ಎದುರು ನೋಡುತ್ತಿದ್ದನು. ನೋಡ್ರಿ, ನಾ ಹೇಳದಲ್ಲ ನಿಮ್ಗೆ, ಪ್ರಿಪೇರ್ಡ್ ಆಡಿಯನ್ಸ್. ಸಭಿಕರು ಅಲ್ಲಿ ಸಿದ್ಧವಾಗಿದ್ರು, ಅವ್ರ ಮನಸ್ಸು ಸಿದ್ಧ, ರೆಡಿ ಆಗಿದೆ. ಏನ್ ಎದುರು ನೋಡ್ತಾ ಇದ್ರಂತಂದ್ರೆ, ದೇ ಆರ್ ವೇಟಿಂಗ್ ಫಾರ್ ಹಿಮ್. ವೇಟಿಂಗ್ ಫಾರ್ ಹೂಮ್? ವೇಟಿಂಗ್ ಫಾರ್ ಪೀಟರ್. ಆ ಪೇತ್ರನಿಗೋಸ್ಕರವಾಗಿ ಅವರು ಎದುರು ನೋಡ್ತಾ ಇದ್ದಾರೆ. ಮತ್ತೆ ಯಾರಿದ್ದಾರೆ? ಕೊರ್ನೇಲ್ಯನು ತನ್ನ ಬಂಧು ಬಳಗದವರನ್ನು. ಸೋ ಮಚ್ ಕನ್ಸರ್ನ್ಡ್ ಅಬೌಟ್ ಹಿಸ್ ರಿಲೇಟಿವ್ಸ್. ತನ್ನ ಬಂಧು ಬಳಗದವರು ಸಹ ಸುವಾರ್ತೆಯನ್ನ ಕೇಳಬೇಕು, ದೇವರ ವಾಕ್ಯದ ಬೋಧನೆಯನ್ನ ಅವರು ಕೇಳಬೇಕು ಎಂಬಂತ ಸದ್ವಿಚಾರ ಕೊರ್ನೇಲ್ಯನದಾಗಿತ್ತು ಎಂಬುದಾಗಿ ಇಲ್ಲಿ ನಾವು ಕಂಡು ಬರ್ತದೆ. ನಮ್ಮ ಕುಟುಂಬಗಳಲ್ಲಿ ನಾವು ಎಷ್ಟು ಇತರರ ಬಗ್ಗೆ, ಅಂದ್ರೆ ನಮ್ಮ ಜನರ ಬಗ್ಗೆ ಫಸ್ಟ್, ಆಮೇಲೆ ನಮ್ಮ ಸಭಿಕರ ಬಗ್ಗೆ, ಆಮೇಲೆ ನಮ್ಮ ಕ್ರೈಸ್ತರ ಬಗ್ಗೆ ನಾವು ಎಷ್ಟು ಕಳಕಳಿಯುಳ್ಳವರಾಗಿದ್ದೇವೆ. ಅವರು ದೇವರ ವಾಕ್ಯ ಕೇಳಲಿ ಎಂಬಂತಹ ಒಂದು ಕಳಕಳಿ ನಮ್ಮಲ್ಲಿ ಉಂಟೋ ಎಂಬುದನ್ನ ಒಂದು ಪ್ರಶ್ನಿಸುವಂತಹ ಭಾಗ ಇದಾಗಿದೆ. ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಹೌ ಮಚ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಅವರ್ ಪೀಪಲ್ ಟು ಮೇಕ್ ದೆಮ್ ಹಿಯರ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ಅವ್ರು ಕೇಳಲಿ ಎಂಬುದಾಗಿ ನಾವು ಎಷ್ಟು ಮನಸ್ಸುಳ್ಳವರಾಗಿದ್ದೇವೆ ಇತರರ ಬಗ್ಗೆ. ಮತ್ತೇನಾಗಿದ್ರು? ಪ್ರಾಣ ಮಿತ್ರ ಅಂತ ಯಾಕೆ ಹೇಳಬೇಕಿಲ್ಲ? ಮಿತ್ರ ಅಂತ ಹೇಳಿದ್ರೆ ಆಗ್ತಿತ್ತು, ಆದ್ರೆ ಅದರ ಬಗ್ಗೆ ಅಷ್ಟು ಒತ್ತು ಕೊಟ್ಟು ಇಲ್ಲಿ ಹೇಳ್ತಾನೆ. ಲೈಫ್ ಗಿವಿಂಗ್ ಫ್ರೆಂಡ್ಸ್ ಅಂತ ಹೇಳ್ತಾರೆ. ಅಂದ್ರೆ ಪ್ರಾಣ ಕೊಡುವಂತಹ ಮಿತ್ರರು ಸಹ ಇದ್ದಾರೆ ಅಂತ ಹೇಳಿ ನಾವು ಕೇಳ್ತೇವಲ್ಲ. ಅದೇ ರೀತಿಯಾಗಿ ಇಲ್ಲಿ ಪ್ರಾಣ ಮಿತ್ರರನ್ನು, ಅಂದ್ರೆ ಅಷ್ಟು ಕ್ಲೋಸ್ ಇದ್ರು ಅವರು. ದೇ ವರ್ ರೆಡಿ ಟು ಎನಿಥಿಂಗ್ ಫಾರ್ ಹಿಮ್. ಪ್ರಾಣ ಕೊಡ್ಲಿಕ್ಕೂ ಸಿದ್ಧರು ಅಂತ ಹೇಳಿ ಅದರ ಅರ್ಥ ಆಗ್ತದೆ. ಈ ರೀತಿಯಾಗಿ ಅಂಥವರನ್ನೂ ಸಹ ಇಲ್ಲಿ ಕೊರ್ನೇಲ್ಯನು ಕರೆಸಿಕೊಂಡಿದ್ದಾನೆ. ಅವರೆಲ್ಲ ಎದುರು ನೋಡ್ತಾ ಇದ್ದಾರೆ. ದ ಪ್ರಿಪೇರ್ಡ್ ಆರ್ಡಿನನ್ಸ್ ಈಸ್ ವೇಟಿಂಗ್ ಫಾರ್ ಎ ಪ್ರಿಪೇರ್ಡ್ ಪ್ರೀಚರ್. ಅದನ್ನು ನಾವು ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಪೇತ್ರನ ಮನಸ್ಸಿಗೆ ಸಿದ್ಧ ಆಗ್ಬಿಟ್ಟದ ಏನಂತ ಹೇಳಿ, ನಾನು ಹೋಗಿ ಅಲ್ಲಿ ಸೇರಿದಂತ ಅನ್ಯ ಜನರಿಗೆ ಯೇಸು ಕ್ರಿಸ್ತರ ಸ್ವಾರ್ಥೆಯನ್ನ ನಾನು ಸಾರಬೇಕು ಎಂಬಂತ ಒಂದು ಸಿದ್ಧತೆಯನ್ನು ಹೊಂದಿದಂತ ಮನಸ್ಸು ಪೇತ್ರನಲ್ಲಿ ಇದೆ ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಓಕೆ, ಮುಂದೇನಾಯ್ತು ನೋಡೋಣ. ಅವನು ಬಂದಾಗ ಕೊರ್ನೇಲ್ಯನು ಅವನನ್ನ ಎದುರುಗೊಂಡು ಅವನ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದನು ಅಂತ ಹೇಳ್ತಾರೆ. ಅಂದ್ರೆ ಹಿ ಶೋಡ್ ಸೋ ಮಚ್ ಆಫ್ ರೆಸ್ಪೆಕ್ಟ್. ಜಸ್ಟ್ ನೀವು ಥಿಂಕ್ ಮಾಡ್ರಿ, ಶತಾಧಿಪತಿ ಅಂತಂದ್ರೆ 100 ಸೈನಿಕರ ಮೇಲೆ ಇದ್ದಂತಹ ಒಬ್ಬ ರೋಮನ್ ಅಧಿಕಾರಿ. ಸೋ ಮಚ್ ಆಫ್ ರೆಸ್ಪೆಕ್ಟ್ ಹಿ ಕಮಾಂಡ್ಸ್ ಅಂತ ಹೇಳಬಹುದು. ಇಂಥ ಒಬ್ಬ ಅಧಿಕಾರಿ ಈಗ ಯೇಸು ಸ್ವಾಮಿಯ ಅಪೊಸ್ತಲನು, ಶಿಷ್ಯನು, ಸೇವಕನು ಆದಂಥ ಪೇತ್ರನ ವಿಷಯವಾಗಿ ಎಷ್ಟು ಆದರವುಳ್ಳವನಾಗಿದ್ದಾನೆ, ಗೌರವವುಳ್ಳವನಾಗಿದ್ದಾನೆ ಎಂಬುದನ್ನ ಇಲ್ಲಿ ನಾವು ಕಂಡುಕೊಳ್ತೇವೆ. ಅವನೇನ್ ಮಾಡ್ದ ಅಂತಂದ್ರೆ, ಅವನ ಎದುರುಗೊಂಡು ವೆಲ್ಕಮ್ ಮಾಡ್ದ. ಮೊದಲನೇದಾಗಿ, ಎರಡನೇದಾಗಿ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡ್ದ. ಸೊ ಹಿ ಟ್ರೈಡ್ ಟು ವರ್ಷಿಪ್ ಪೀಟರ್. ನಮಸ್ಕಾರ ಮಾಡೋದು ಯೂಶುವಲ್ ನಾವೇನ್ ತೋರಿಸ್ತದ ಅಂತಂದ್ರೆ, ಅದು ಹೆಚ್ಚಿನ ಗೌರವವನ್ನ ಕೊಡುವುದು. ಎಷ್ಟೋ ಸಲ ಅದು ಆರಾಧನೆಗೆ ಅದನ್ನ ಕಂಪೇರ್ ಮಾಡ್ತಾರೆ ಎಷ್ಟೋ ಸಲ. ಆದ್ರೆ ಇಲ್ಲಿ ನಾವು ನೋಡುವಾಗ ಪೇತ್ರ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಹಿ ವಾಸ್ ವೆರಿ ವೆರಿ ಕಾಶಸ್. ಬಹಳ ಅವನಿಗೆ ಅದರ ಅರಿವಿತ್ತು. ಅವನೇನ್ ವಿಚಾರ ಮಾಡಿದ್ದ ತನ್ನ ಮನಸ್ಸಿನಲ್ಲಿ, ನಾನು ದೇವರಿಗೆ ಸಲ್ಲಬೇಕಾದಂತ ಗೌರವವನ್ನು ನಾನು ತೆಗೆದುಕೊಳ್ಬಾರ್ದು. ಶತಾಧಿಪತಿ ನನಗೆ ಅಡ್ಡ ಬಿದ್ರು ಕೂಡ ನಾನು ಬೀಳು ಅಡ್ಡಿ ಇಲ್ಲ ಅಂತ ಹೇಳಿ ಅವನ ಕೈ ಹಿಡಿದು ಎತ್ತುದು ಅಲ್ಲ. ಆದ್ರೆ ಅವನೇನ್ ಹೇಳ್ತಾನೆ ನೋಡ್ರಿ ಇಲ್ಲಿ, ಹೇಳಪ್ಪ ನಾನು ಮನುಷ್ಯನು ಎಂದು ಹೇಳಿ ಅವನನ್ನ ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡುತ್ತಾ ಮನೆಯೊಳಕ್ಕೆ ಬಂದನು ಅಂತೇಳಿ. ಎಷ್ಟು ಸುಂದರವಾದಂತ ಸನ್ನಿವೇಶ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಕಣ್ಣು ತಗೊಂಡ್ ಬಂದ್ರಿ, ಇದನ್ನ ನೆನಪುಳಿದು ಬಿಡ್ತದೆ ನೀವು. ಇಲ್ಲಿ ಪೇತ್ರ ಕೊರ್ನೇಲ್ಯನ ಮನೆಗೆ ಹೋದಾಗ ಇದೆಲ್ಲ ಆಯ್ತು. ಆಗ ಅವನೇನ್ ಮಾಡ್ದ ಅಂತಂದ್ರೆ,
ಪೇತ್ರನು ಆ ಗೌರವವನ್ನ ತನಗೆ ಇಟ್ಕೊಳ್ಳದೆ ಅದನ್ನ ದೇವರಿಗೆ ಕೊಟ್ಬಿಟ್ಟ. ಅವನೇನ್ ಹೇಳ್ದ, ನಾನು ಜಸ್ಟ್ ಐ ಆನ್ ಆರ್ಡಿನರಿ ಮ್ಯಾನ್ ಲೈಕ್ ಯು. ನಾನೇನ್ ಮೇಲಿಂದ ಬಿದ್ದ ಅಂತೇಳಿ ತಿಳ್ಕೊಬೇಡ, ಅಥವಾ ನಾನು ದೊಡ್ಡ ಸೇವಕ ಅಂತ ತಿಳ್ಕೊಳ್ಬೇಡ, ಆದ್ರೆ ನಾನು ಒಬ್ಬ ಮನುಷ್ಯನು, ಸಾಧಾರಣ ಮನುಷ್ಯನು ಅಂತ ಹೇಳ್ತಾನೆ. ಆಗ ಏಳು ಅಂತ ಹೇಳಿ ಅವನನ್ನು ಎತ್ತಿ ಅವನ ಸಂಗಡ ಸಂಭಾಷಣೆ ಮಾಡುತ್ತಾ ಮನೆಯೊಳಗೆ ಬಂತ. ನೋಡ್ರಿ ಎಷ್ಟು ವಾಟ್ ಎ ಬ್ಯೂಟಿಫುಲ್ ಸೀನ್ ದಟ್ ವಿ ಹ್ಯಾವ್. ಸಂಭಾಷಣೆ ಮಾಡ್ತಾ ಮನೆಯೊಳಗ ಬಂದ. ಈ ರೀತಿಯಾಗಿ ಒಂದು ಒಳ್ಳೆಯ ಒಂದು ಸದ್ಭಾವನೆಯ ಒಂದು ಸಂದರ್ಭವನ್ನ ಇಲ್ಲಿ ನಾವು ಕಾಣ್ತೇವೆ. ನಾವು ಅದೇ ಮುಂದೆ 2 ಅಧ್ಯಾಯ ನೀವು ನೋಡುವಾಗ ಅಲ್ಲಿ ಹೆರೋದನು ಸಹ ಅಲ್ಲಿ ಏನ್ ಮಾಡ್ದ ಅಂತಂದ್ರೆ, ದೇವರಿಗೆ ಸಲ್ಲಬೇಕಾದಂತಹ ಗೌರವವನ್ನು ತಾನು ಸ್ವೀಕಾರ ಮಾಡಿದ್ರಿಂದ ದೇವದೂತನು ಅವನನ್ನ ಹೊಡೆದು ಹುಳ ಬಿದ್ದು ಸಾಯುವಂತೆ ಮಾಡದ ಅಂತ ಹೇಳಿ ದೇವರ ವಾಕ್ಯ ನಮಗ ಸ್ಪಷ್ಟವಾಗಿ ತಿಳಿಸಿಕೊಡುತ್ತದೆ. ಅಪೊಸ್ತಲರ ಕೃತ್ಯ 12ನೇ ಅಧ್ಯಾಯದಲ್ಲಿ ಅದು ನಮಗ ತಿಳಿಸ್ತದೆ ಈ ಒಂದು ವಿಚಾರವನ್ನ. ಹೆರೋದ್ ಎಂಬಂತಹ ವ್ಯಕ್ತಿ ದೇವರಿಗೆ ಸಲ್ಲಬೇಕಾದಂತಹ ಗೌರವವನ್ನ ತಾನು ತೆಗೆದುಕೊಂಡು 12ನೇ ಅಧ್ಯಾಯ 23ನೇ ವಚನ ಓದೇ ಬಿಡುಂತಡ್ರಿ. 12ನೇ ಅಧ್ಯಾಯ ವರ್ಸ್ 23, 23ನೇ ವಚನ, ಒಂದೇ ವಚನ ಓದೋಣ. ಆ ಘನವನ್ನು ಅವನು ದೇವರಿಗೆ ಸಲ್ಲಿಸದೆ ಹೋದದ್ದರಿಂದ ಕರ್ತನ ದೂತನು ಆ ಕ್ಷಣದಲ್ಲೇ ಅವನನ್ನು ಬಡಿದನು, ಅವನು ಹುಳ ಬಿದ್ದು ಸತ್ತನು ಎಂಬುದಾಗಿ ಸ್ಪಷ್ಟವಾಗಿ ಇಲ್ಲಿ ಬರೆದದು. ಅಪೊಸ್ತಲರ ಕೃತ್ಯ 12:23. ಆದ್ರೆ ಇಲ್ಲಿ ನಾವು 10ನೇ ಅಧ್ಯಾಯದಲ್ಲಿ ನೋಡುವಾಗ ಅಲ್ಲಿ 28ನೇ ವಚನಕ್ಕೆ ನಾವು ಬಂದು 26ನೇ ವಚನಕ್ಕೆ ನಾವು ನೋಡುವಾಗ, ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದ್ದನ್ನ ಪೇತ್ರನು ಯಾವ ರೀತಿಯಾಗಿ ಅದನ್ನ ದೇವರಿಗೆ ಆತನು ಗೌರವ ಸಲ್ಲಿಸ್ತಾನೆ. ನಾನು ಮನುಷ್ಯ, ಈಗ ಈ ಗೌರವ ದೇವರಿಗೆ ಸಲ್ಲಬೇಕು ಎಂಬುದಾಗಿ ಆತನು ಅಲ್ಲಿ ವ್ಯಕ್ತ ಮಾಡಿದ್ದು ನಮಗ ಕಂಡು ಬರ್ತದೆ. ಆದ ಕಾರಣ ನಾವು ಯಾವಾಗಲೂ ದೇವರಿಗೆ ಗೌರವ ಸಲ್ಲಿಸುವಂತವರಾಗಿರ್ಬೇಕು. ವಿ ಶುಡ್ ಆಲ್ವೇಸ್ ಆನರ್ ಗಾಡ್. ದೇವರಿಗೆ ಗೌರವ ನಾವು ಸಲ್ಲಿಸ್ಬೇಕು. ಯಾಕಂದ್ರೆ ನಾವು ಮನುಷ್ಯ ಮಾತ್ರದವರು. ವಿ ಆರ್ ಜಸ್ಟ್ ಹ್ಯೂಮನ್ ಬೀಯಿಂಗ್ಸ್. ವಿ ಆರ್ ಜಸ್ಟ್ ಬೈ ಗಿಸ್ ಗ್ರೇಸ್, ದೇವರ ಕೃಪೆಯಿಂದ ಜೀವಿಸುವಂತವರಾಗಿದ್ದೇವೆ. ಆದ ಕಾರಣ ಎಲ್ಲಾ ಗೌರವ, ಘನತೆ, ಮಾನ, ಮಹಿಮೆ ಅದನ್ನ ನಾವು ದೇವರಿಗೆ ಸಲ್ಲಿಸ್ತಾ ಹೋಗೋಣ. ಆತನಿಗೆ ಯಾವಾಗಲೂ ಸ್ತುತಿ ಸ್ತೋತ್ರ ಉಂಟಾಗಲಿ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನಾವು 18ನೇ ಅಧ್ಯಾಯ 12ನೇ ವಚನ ನೋಟ್ ಮಾಡ್ಕೊಡ್ರಿ. ಸುಂದರವಾದಂತಹ ವಚನಗಳು. ಜ್ಞಾನೋಕ್ತಿ 18:12, 18:12. ಅಲ್ಲಿ ಹೀಗೆ ಹೇಳಲ್ಪಟ್ಟಿದೆ, ಮಾನಕ್ಕೆ ಮುಂಚೆ ದೈನ್ಯ. ಮಾನಕ್ಕೆ ಮುಂಚೆ ದೈನ್ಯ ಅಂತ. ಬಿಫೋರ್ ಆನರ್ ಈಸ್ ಹ್ಯೂಮಿಲಿಟಿ. ಇಂಗ್ಲಿಷ್ ನಲ್ಲಿ ಬಹಳ ಕ್ಲಿಯರ್ ಇದೆ. ಬಿಫೋರ್ ಆನರ್ ಈಸ್ ಹ್ಯೂಮಿಲಿಟಿ. ನಮಗ ಆನರ್ ಬೇಕಾದ್ರೆ ಏನ್ ಮಾಡ್ಬೇಕು? ನಾವು ದೀನರಾಗ್ಬೇಕು, ನಮ್ಮನ್ನು ತಗ್ಗಿಸ್ಕೊಳ್ಬೇಕು. ಪೇತ್ರನು ಸಹ ಅದನ್ನೇ ಹೇಳ್ತಾನೆ, ದೇವರ ಮುಂದೆ ನಿಮ್ಮನ್ನು ತಗ್ಗಿಸ್ಕೊಳ್ರಿ, ಆಗ ಆತನು ತಕ್ಕ ಸಮಯದಲ್ಲಿ ನಿಮ್ಮನ್ನು ಮೇಲ್ ತರ್ತಾನೆ ಎಂಬುದಾಗಿ ಅಲ್ಲಿ ಪೇತ್ರನು ಸಹ ತನ್ನ ಪತ್ರದಲ್ಲಿ ಸ್ಪಷ್ಟವಾಗಿ ಇದನ್ನ ಹೇಳ್ತಾನೆ. ಅದೇ ರೀತಿಯಾಗಿ ಜ್ಞಾನೋಕ್ತಿ 18:12 2ನೇ ಭಾಗ ಹೇಳ್ತದೆ ನೋಡ್ರಿ, ಭಂಗಕ್ಕೆ ಮೊದಲು ಗರ್ವ. ಭಂಗಕ್ಕೆ ಮೊದಲು ಗರ್ವ. ಅಂದ್ರೆ ಗರ್ವ ಬಂತಂದ್ರೆ ಮನುಷ್ಯ ಏನಾಗ್ತದೆ? ಅವನಿಗೆ ಭಂಗ ಆಗ್ತದೆ, ಅವನು ಹಾಳಾಗಿ ಹೋಗ್ತಾನೆ ಎಂಬುದಾಗಿ ಅದು ನಮಗ ತಿಳಿಸ್ಕೊಡ್ತದೆ. ಮಾನಕ್ಕೆ ಮುಂಚೆ ದೈನ್ಯ, ಭಂಗಕ್ಕೆ ಮೊದಲು ಗರ್ವದ ಹೃದಯ. ಬಹಳಷ್ಟು ಉದಾಹರಣೆಗಳಿವೆ, ಅದನ್ನ ನಾನು ಈಗ ಹೇಳಲಿಕ್ಕೆ ಸಮಯ ಇಲ್ಲ. ಆದ ಕಾರಣ ನೆನ್ಪಿಟ್ಕೊಡ್ರಿ, ಇದು ಬಹಳ ಮುಖ್ಯವಾದಂತಹ ವಿಚಾರ. ಈ ಸದ್ಗುಣ ನಮ್ಮಲ್ಲಿ ಇರ್ಬೇಕು. ಯಾವುದಂತಂದ್ರೆ ದೀನತೆ. ಆ ದೀನತೆ ಇರುವಾಗ ಅದು ದೇವರಿಗೆ ಹೆಚ್ಚಾದಂತ ಮಾನ ಮಹಿಮೆಯನ್ನ ತರ್ತದೆ. ಮತ್ತು ದೇವರು ಸಹ ಸಕಾಲದಲ್ಲಿ ನಮಗ ಅದರ ಆಶೀರ್ವಾದ ನಮಗೆ ಕೊಡ್ತಾನೆ. ಪೇತ್ರನ ಪತ್ರದ ಪ್ರಕಾರ ಆತನು ತಕ್ಕ ಸಮಯದಲ್ಲಿ ಆತ ನಿಮ್ಮನ್ನ ಮೇಲ್ ತರ್ತಾನೆ ಎಂಬುದಾಗಿ ಹೇಳ್ತದೆ. 28ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಏನಾಗ್ತದೆ ನೋಡ್ರಿ, ಬಹುಜನರು ಕೂಡಿ ಬಂದಿರುವುದನ್ನು ಕೊಂಡ ಅವರಿಗೆ ಯಹೂದ್ಯರು ಅನ್ಯ ಜನರ ಕೂಡ ಹಕ್ಕು ಬಳಕೆ ಮಾಡುವುದು ಯಹೂದ್ಯರ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ ಎಂದು ನೀವು ಬಲ್ಲಿರಷ್ಟೇ. ನನಗಂತೂ ಯಾವ ಮನುಷ್ಯನಾದ್ರೂ ಹೊಲೆಯನು ಇಲ್ಲವೇ ಅಶುದ್ಧನು ಅನ್ನಬಾರದೆಂದು ದೇವರು ತೋರಿಸಿದ್ದಾನೆ. ಆದ ಕಾರಣ ನೀವು ನನ್ನನ್ನು ಕಳಿಸಿದಾಗ ನಾನು ಯಾವ ಎದುರು ಮಾತನ್ನು ಹೇಳದೆ ಬಂದೆನು. ಈಗ ನೀವು ನನ್ನನ್ನು ಕರೆಸಿದ ಉದ್ದೇಶವೇನು ನನಗೆ ತಿಳಿಸಬೇಕು ಎಂದು ಹೇಳಿದ್ದನು. ಎಷ್ಟು ಈಗ he is so prepared. The audience is also prepared and the preacher also is prepared. This is very important. ಈ ದಿವಸಗಳಲ್ಲಿ ನಾವು ಪ್ರಿಪೇರ್ಡ್ ಆಡಿಯನ್ಸ್ ಇರಬಹುದು, ಆದ್ರೆ
If the preacher is not well prepared, then it will not match. ಅದು ಅದಕ್ಕೆ ಫಲ ಸಿಗುದಿಲ್ಲ, ಅಷ್ಟು ಅಂದ್ರೆ ಪರಿಣಾಮ ಅಷ್ಟು ಆಗುವುದಿಲ್ಲ. ಅದನ್ನ ನಾವು ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. We have to do our part. As preachers, we have to do our part prayerfully. Be on your knees and prepare. God will give you the word. ದೇವರು ತನ್ನ ಯೋಚನೆಗಳನ್ನು ಕೊಡ್ತಾನೆ, ದೇವರು ತನ್ನ ಮಾತುಗಳನ್ನು ಕೊಡ್ತಾನೆ, ದೇವರು ತನ್ನ ಆತ್ಮನ ನಡೆಸುವಿಕೆಯನ್ನು ನಮ್ಗೆ ಕೊಡ್ತಾನೆ. ಆಗ ಅದು ನಿಜವಾಗಿಯೂ ಒಂದು ಪ್ರಿಪೇರ್ಡ್ ಮೆಸೇಜ್ ಆಗಿ ಕಂಡು ಬರ್ತದೆ. ಆದ ಕಾರಣ ನಾವು ಯಾವ ರೀತಿಯಾಗಿ ಪ್ರಿಪೇರ್ಡ್ ಪ್ರೀಚರ್ಸ್ ಆಗಿರ್ಬೇಕು. ಬಹಳಷ್ಟು ಪ್ರಿಪರೇಷನ್ ಈಸ್ ನೀಡೆಡ್ ಆಫ್ ಗಾಡ್ಸ್ ವರ್ಡ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಅಂಡ್ ವಿ ಹ್ಯಾವ್ ಟು ಶೇರ್ ಇಟ್. ಪ್ರಿಪೇರ್ಡ್ ಆಡಿಯನ್ಸ್ ಇದೆ, ಪ್ರಿಪೇರ್ಡ್ ಪ್ರೀಚರ್ ಇದ್ದಾನೆ. ಆದ ಕಾರಣ ಅಲ್ಲಿ ಒಳ್ಳೆಯ ಒಂದು ದೇವರಿಗೆ ಮಹಿಮೆಯಾಗುವಂತ ಸ್ಥಿತಿಗತಿಗಳು ಅಲ್ಲಿ ಉಂಟಾಗಿವೆ ಎಂಬುದು ನಮಗೆ ಕಂಡು ಬರ್ತದೆ. ಈಗ ಇಷ್ಟೆಲ್ಲ ಆದ್ಮೇಲೆ ಈಗ ಪೇತ್ರನ ಕೇಳ್ತಾ ಇದ್ದಾನೆ, ನೀವು ನನ್ನನ್ನು ಕರೆಸಿದ ಉದ್ದೇಶವೇನು ನನಗೆ ತಿಳಿಸಬೇಕು ಅಂತ ಹೇಳಿದಾಗ ಕೊರ್ನೇಲ್ಯನು ತನಗೆ ಆದಂತಹ ದರ್ಶನವನ್ನ ತಿಳಿಸ್ತಾನೆ. ನಾನು ಓದುವುದಲ್ಲ, ಸಮಯ ಆಗ್ತದ ಅಂತ ಹೇಳಿ ಕೊರ್ನೇಲ್ಯನಿಗೆ ದೇವರು ಯಾವ ದರ್ಶನವನ್ನು ಕೊಟ್ಟ ಮತ್ತು ಯಾವ ರೀತಿಯಾಗಿ ಪೇತ್ರನು ಅಲ್ಲಿದ್ದಾನೆ, ಚರ್ಮಕಾರನಾದಂತಹ ಸೀಮೋನ ಮನೆಯಲ್ಲಿದ್ದಾನೆ, ಅವನ ಬಳಿಗೆ ನಿನ್ನ ಜನರನ್ನು ಕಳಿಸಿ ಅವನನ್ನು ಕರೆದುಕೊಂಡು ಬಾ, ಅವನು ನಿನಗೆ ಉಪದೇಶ ಮಾಡ್ತಾನೆ ಎಂಬುದಾಗಿ ದೇವರು ನನಗೆ ಹೇಳಿದ ಕಾರಣ ನಾನು ಆ ದರ್ಶನಕ್ಕೆ ವಿಧೇಯನಾಗಿ ಈ 3 ಜನರನ್ನು ಕಳಿಸಿದೆ. ಮತ್ತು ನೀನು ಸಹ ಅವರ ಮಾತಿಗೆ ಒಪ್ಪಿಕೊಂಡು ಇಲ್ಲಿ ಬಂದಿದ್ದಿ. ಆದ ಕಾರಣ ಈಗ ನಾವು ಏನ್ ಮಾಡಬೇಕಾಗಿದೆ ನಾವು ಅಂತ ಹೇಳಿ ಇಲ್ಲಿ ಆತನ 33ನೇ ವಚನದಲ್ಲಿ ಹೇಳ್ತಾನೆ. ಏನಂತ ಹೇಳಿ ನೋಡ್ರಿ, ನಾವೆಲ್ಲರೂ ಈಗ ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ ಅಂದನು. ವೆರಿ ವೆರಿ ಇಂಪಾರ್ಟೆಂಟ್. ಏನ್ ಹೇಳ್ತಾನೆ ಅಂತ, ನಾವೆಲ್ಲರೂ ಈಗ ದೇವರ ಸನ್ನಿಧಾನದಲ್ಲಿ ಕೂಡಿದ್ದೇವೆ ಎಂಬುದಾಗಿ ಹೇಳ್ತಾನೆ. ವೈ ವಿ ಆರ್ ವೇಟಿಂಗ್ ಹಿಯರ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್? ಟು ಹಿಯರ್ ಫ್ರಮ್ ಯು ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯ ಕೇಳುವುದಕ್ಕಾಗಿ, ದೇವರ ವಾಕ್ಯದ ಬೋಧನೆಯನ್ನ ನಾವು ಕೇಳುವುದಕ್ಕಾಗಿ ದೇವರ ಸನ್ನಿಧಿಯಲ್ಲಿ ನಾವು ಸೇರಿ ಬಂದಿದ್ದೇವೆ ಎಂಬುದಾಗಿ ನಾವೆಲ್ಲರೂ ಅಂತ ಹೇಳ್ತಾನೆ. ಹಿ ಇಸ್ ನಾಟ್ ಮೆನ್ಷನಿಂಗ್ ಅಬೌಟ್ ಹಿಮ್ಸೆಲ್ಫ್. ನೋಡ್ರಿ, ಎಷ್ಟು ದೀನತೆ ಅವನಲ್ಲಿ ನಮಗೆ ಕಂಡು ಬರ್ತದೆ. ನಾನು ಶತಾಧಿಪತಿ ಆದ ಕಾರಣ ನಾನು ಸೇರಿ ಬಂದಿದ್ದೇನೆ ಅಂತ ಹೇಳೋದಿಲ್ಲ, ನಾವೆಲ್ಲರೂ ಅಲ್ಲಿ ಸೇರಿ ಬಂದಿದ್ದೇವೆ ಎಂಬುದಾಗಿ ತಿರುಗಿ ದೀನತೆಯ ಒಂದು ಉಲ್ಲೇಖವನ್ನ ಅಥವಾ ಅದರ ಒಂದು ಉದಾಹರಣೆಯನ್ನ ನಾವು ಈ ವಚನದಲ್ಲಿ ಕಂಡುಕೊಳ್ತೇವೆ. ಇಷ್ಟು ಹೇಳಿದ ಕೂಡಲೇ ಪೇತ್ರನಿಗೆ ಗೊತ್ತಾಯ್ತು ಏನಂತ ಹೇಳಿ, ವೈ ಗಾಡ್ ಹ್ಯಾಸ್ ಬ್ರಾಟ್ ಮೀ ಹಿಯರ್ ಟು ಶೇರ್ ದ ಗುಡ್ ನ್ಯೂಸ್ ಆಫ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದಂತಹ ಯೇಸು ಕ್ರಿಸ್ತರ ಶುಭವಾರ್ತೆಯನ್ನ ನಾನು ಇವರಿಗೆ ತಿಳಿಸಬೇಕು. ಅನ್ಯರಾದಂತಹ ಈ ಜನರು ಸಹ ಯೇಸು ಸ್ವಾಮಿಯವರ ಶುಭವಾರ್ತೆಯನ್ನ ನಂಬಿ ರಕ್ಷಣೆ ಹೊಂದಿ ಅವರು ಸಹ ದೇವರ ರಾಜ್ಯಕ್ಕೆ ಬಾಧ್ಯರಾಗಬೇಕು ಎಂಬಂಥ ವಿಚಾರವನ್ನ ಪೌಲನು ಈ ಮುಂದಿನ ವಚನಗಳಲ್ಲಿ ವ್ಯಕ್ತ ಮಾಡ್ತಾನೆ ಎಂಬುದು ನಮಗೆ ಅಲ್ಲಿ ತಿಳಿದು ಬರ್ತದೆ. ನೋಡ್ರಿ, ಮುಂದೆ ಏನಾಗ್ತದೆ, 34ನೇ ವಚನದಲ್ಲಿ ಏನಾಗ್ತದೆ ಅಂತಂದ್ರೆ, ಸಿದ್ಧಪಡಿಸಲ್ಪಟ್ಟಂತ ಸಭೆಗೆ ಸಿದ್ಧಪಡಿಸಲ್ಪಟ್ಟಂತ ಪ್ರಸಂಗಿ ಹೇಳಿದಂತ ಮಾತುಗಳನ್ನ ಇಲ್ಲಿ ನಾವು ಕೇಳೋಣ. ಆಗ ಪೇತ್ರನು ಉಪದೇಶಿಸಲಾರಂಭಿಸಿ ಹೇಳಿದ್ದೇನಂತಂದ್ರೆ, ದೇವರು ಪಕ್ಷಪಾತಿಯಲ್ಲ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಈಸ್ ಟೆಲಿಂಗ್ ಅಬೌಟ್ ಗಾಡ್. ದೇವರು ಕೇವಲ ಯಹೂದ್ಯರಿಗಷ್ಟೇ ಈ ಒಂದು ಸ್ವಾರ್ಥಿಯನ್ನ ಅಥವಾ ಯೇಸು ಸ್ವಾಮಿಯನ್ನ ಕಳಿಸಿದ್ದಾನೆ ಅಂತ ಹೇಳಿ ಅಲ್ಲ. ಗಾಡ್ ಈಸ್ ಫಾರ್ ಬೋತ್ ಜ್ಯೂಸ್ ಅಂಡ್ ಜೆಂಟೈಲ್ಸ್. ಯಹೂದ್ಯರಿಗೂ ಮತ್ತು ಅನ್ಯರಿಗೂ ಸಹ ದೇವರು ಒಂದೇ ರೀತಿಯಾಗಿ ನೋಡುವಂತ ಪಕ್ಷಪಾತವಲ್ಲದಂತಹ ದೇವರು, ಪಕ್ಷಪಾತಿ ಅಲ್ಲದಂತಹ ಒಬ್ಬ ದೇವರು ನಮಗೆ ಇದ್ದಾನೆ ಎಂಬುದಾಗಿ ಮೊದಲೇದಾಗಿ ಹೇಳ್ತಾನೆ. ಯಾವ ಜನರಲ್ಲಿ ಆದ್ರೂ ದೇವರಿಗೆ ಭಯಪಟ್ಟು ನೀತಿಯನ್ನ ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆಂದೀಗ ಸಂದೇಹವಿಲ್ಲದೆ ನನಗೆ ತಿಳಿದು ಬಂದದೆ. ಹೇಳ್ತಾನೆ ಏನಂತೇಳಿ, ಯಾರೇ ಇರಲಿ, ವೆದರ್ ದೇ ಆರ್ ಜ್ಯೂಸ್ ಆರ್ ಜೆಂಟೈಲ್ಸ್, ಅವರು ಏನ್ ಮಾಡ್ಬೇಕು, ಅವರು ದೇವರಿಗೆ ಭಯಪಟ್ಟು ನೀತಿಯನ್ನ ನಡೆಸಬೇಕು, ಅಂದ್ರೆ ಯೇಸು ಸ್ವಾಮಿಯನ್ನು ನಂಬಬೇಕು. ಆಗ ಏನಾಗ್ತದೆ ಅಂತಾರೆ, ಅವ್ರಿಗೂ ಸಹ ರಕ್ಷಣೆ ಸಿಗ್ತದೆ ಎಂಬುದಾಗಿ ಇಲ್ಲಿ ಆತನು 35ನೇ ವಚನದಲ್ಲಿ ಹೇಳಿದ. ಎಲ್ಲಾ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸುತ್ತಾ
ನೋಡ್ರಿ, ಬಹಳ ಮುಖ್ಯವಾದಂತಹ ವಿಚಾರಕ್ಕೆ ನಾವು ಬಂದಿದ್ದೇವೆ ಈಗ. ಸುವಾರ್ತೆಯ ಒಂದು ಪ್ರಕಟಣೆ ಇಲ್ಲಿ ಆಗ್ತಾ ಇದೆ. ಪಠಣ, ದೇವ್ರ ವಾಕ್ಯದ ಪಠಣ ಇಲ್ಲಿ ಆಗ್ತಾ ಇದೆ. ಏನ್ ನೋಡ್ರಿ, 36ನೇ ವಚನದಲ್ಲಿ ಎಲ್ಲಾ ಜನಗಳಿಗೂ ಕರ್ತನಾಗಿರುವ ಯೇಸು ಕ್ರಿಸ್ತನ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಇಲ್ಲಿ ನಮಗೆ ತಂದಿದ್ದಾನೆ ಎಂಬುದಾಗಿ ಇಲ್ಲಿ ಆತನು ಹೇಳ್ತಾ ಇದ್ದಾನೆ. ಸಮಾಧಾನದ ಶುಭ ವರ್ತಮಾನ, ಶುಭ ಸಮಾಚಾರ ಅದು ಯಾರ್ದು ಅಂತಂದ್ರೆ ಯೇಸು ಕ್ರಿಸ್ತರ ಸುವಾರ್ತೆ. ಎಷ್ಟು ಸುಂದರವಾದಂತಹ ರೀತಿಯಲ್ಲಿ ಸಂಕ್ಷಿಪ್ತವಾಗಿ, ಕ್ಲುಪ್ತವಾಗಿ, ಅರ್ಥಪೂರ್ಣವಾಗಿ ಇಲ್ಲಿ ಆತನು ಮಾತಾಡ್ತಾ ಇದ್ದಾನೆ. ಒಂದೊಂದು ವಚನ ಎಷ್ಟು, ಒಂದೊಂದು ಶಬ್ದ ಪ್ರಯೋಗ ಎಷ್ಟು ಬಹಳ ಅರ್ಥಪೂರ್ಣವಾಗಿದೆ ಅಂತ ಹೇಳಿ ನಮಗ ತಿಳಿದು ಬರ್ತದೆ. ನಾನು ವಿವರಿಸ್ಲಿಕ್ಕೆ ಸಮಯ ಇಲ್ಲದ ಕಾರಣ ನೀವು ಇದನ್ನು ಓದ್ರಿ. ಬಹಳ ಸುಂದರವಾಗಿ ಇಲ್ಲಿ ಸ್ವಾರ್ಥೆಯ ಒಂದು ಸೇವೆ ನಡೀತಾ ಇದೆ. ನಾವು ಕೂಡ ಈ ಒಂದು ಭಾಗವನ್ನು ಉಪಯೋಗಿಸಿಕೊಂಡು ಸ್ವಾರ್ಥಿಯನ್ನ ಯಾವ ರೀತಿಯಾಗಿ ಸಾರಬೇಕು ಎಂಬುದಕ್ಕೆ ಒಂದು ಒಳ್ಳೆಯ ಒಂದು ಉದಾಹರಣೆ ಇದಾಗಿದೆ ಅಂತ ಹೇಳಿ ನನಗೆ ಅನಿಸ್ತದೆ. When I was studying this, I was really happy. ಯಾಕಂದ್ರೆ ನಮಗೆ ದೇವರು ತನ್ನ ವಾಕ್ಯದಲ್ಲಿ ಇಂತಹ ಉದಾಹರಣೆಗಳನ್ನ ತಿಳಿಸೋದ್ರ ಮೂಲಕ ನಾವು ಸಹ ಅನ್ಯರಿಗೆ ಯಾವ ರೀತಿಯಾಗಿ ಸ್ವಾರ್ಥೆಯನ್ನ ತಲುಪಿಸ್ಲಿಕ್ಕೆ ಸಾಧ್ಯ ಇದೆ ಎಂಬುದು ಇಲ್ಲಿ ನಮಗ ತಿಳಿದು ಬರ್ತದೆ. ಹೀಗೆ ಆತನು ಹೇಳ್ತಾನೆ ಏನಂತ ಹೇಳಿ, ಎಲ್ಲರಿಗೂ ಕರ್ತನು ಯಾರು? ಯೇಸು ಸ್ವಾಮಿ. ಈಸ್ ದ ಲಾರ್ಡ್ ಆಫ್ ಆಲ್. ಫಸ್ಟ್ ಆಫ್ ಆಲ್, ದೇವರಿಗೆ ಯೇಸು ಕರ್ತನು ಏನಾಗಿದ್ದಾನೆ? ಎಲ್ಲರಿಗೂ ಕರ್ತನಾಗಿದ್ದಾನೆ, ಮೊದಲನೇದಾಗಿ. ಎರಡನೇದಾಗಿ ಆತನ ಏನಾಗಿದ್ದಾನೆ? ಯೇಸು ಕ್ರಿಸ್ತರ ಮೂಲಕ ದೇವರು ಸಮಾಧಾನದ ಶುಭ ಸಮಾಚಾರವನ್ನು ಪ್ರಕಟಿಸ್ತಾ ಇದ್ದಾನೆ. ಆತನು ಏನಾಗಿದ್ದಾರೆ? ಅವನ ಶುಭ ಸಮಾಚಾರ ಏನಾಗಿದೆ ಅಂದ್ರೆ ಸಮಾಧಾನದ ಶುಭ ಸಮಾಚಾರ. ಯಾಕೆ ಅಂತಂದ್ರೆ ಯೇಸು ಸ್ವಾಮಿಯನ್ನ ನಂಬುವಾಗ, ಪಶ್ಚಾತ್ತಾಪ ಪಟ್ಟ ಸ್ವಾಮಿ ನಂಬುವಾಗ ನಮ್ಮ ಪಾಪಗಳ ಪರಿಹಾರ ಆಗಿ ನಾವು ದೇವರ ಮಕ್ಕಳಾಗ್ತೇವೆ. ಆಗ ನಮ್ಮ ಜೀವನದಲ್ಲಿ ಸಮಾಧಾನ ಉಂಟಾಗ್ತದೆ. ಇಷ್ಟ ದಿವಸ ನಾವು ಪಾಪ ಮಾಡಿ ಪಾಪದ ಒಂದು ಶಿಕ್ಷೆಯನ್ನ ಅನುಭವಿಸ್ತಾ ಇರುವಾಗ ನಮಗೇನಿತ್ತು ಅಂತಂದ್ರೆ ಅಸಮಾಧಾನ ಇರ್ತಿತ್ತು ಯಾವಾಗ್ಲೂ. ಸತ್ತರೆ ಏನಪ್ಪಾ ನನ್ನ ಪರಿಸ್ಥಿತಿ, ನಾನು ನರಕಕ್ಕೆ ಹೋಗ್ಬೇಕಲ್ಲ ಅಂತ ಹೇಳಿ ನಮ್ಮ ಒಂದು ದುಃಖಕರವಾದಂತ ಸ್ಥಿತಿಯಲ್ಲಿ ನಾವು ಇರ್ತಾ ಇದ್ದೀವಿ. ಆದರೆ ಯೇಸು ಸ್ವಾಮಿಯ ಮೂಲಕವಾಗಿ ಶುಭ ಸಮಾಚಾರ, ಸಮಾಧಾನದ ಶುಭ ವಾರ್ತೆಯನ್ನ ಅಲ್ಲಿ ನಾವು ಕಾಣ್ತೇವೆ. ಯೇಸು ಸ್ವಾಮಿಯಲ್ಲಿ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಾಗ, ನಾವು ದೇವರ ಮಕ್ಕಳಾದಾಗ, ನಾವು ದೇವರ ರಾಜ್ಯಕ್ಕೆ ಬಾಧ್ಯರಾಗುವಾಗ ನಮ್ಮ ಜೀವನದಲ್ಲಿ ಸಮಾಧಾನ, ಶಾಂತಿಗಳು ಸಿಗ್ತವೆ ಎಂಬುದಕ್ಕೆ ಇಲ್ಲಿ ಒಂದು ನಿದರ್ಶನ ನಾವು ಕಾಣ್ತೇವೆ. ಹೀಗೆ ಇಸ್ರಾಯೇಲ್ ಜನರಿಗೆ ಅನುಗ್ರಹಿಸಿದ ವಾಕ್ಯವು ನಿಮಗೆ ತಿಳಿದಿರ್ಬೋದು. ದೀಕ್ಷಾ ಸ್ನಾನ ಮಾಡಿಸಿಕೊಳ್ಬೇಕಂದ್ರೆ ಯೋಹಾನು ಸಾರಿದ ತರುವಾಯ ಈ ವಾಕ್ಯವು ಗಲಿಲಾಯದಿಂದ ಪ್ರಾರಂಭವಾಗಿ ಯುದಾಯದಲ್ಲೆಲ್ಲ ಪ್ರಬಲವಾಯಿತು. ನಾನು ಹೇಳಿದಲ್ಲ ನಿಮ್ಗೆ, ಇಸ್ರಾಯೇಲ್ ಅಂತಂದ್ರೆ 3 ಭಾಗಗಳನ್ನು ನಾವು ನೋಡಬಹುದು. ಮೇಲ್ ಬರ್ತಕ್ಕಂಥ ಉತ್ತರದ ಭಾಗ ಗಲಿಲಾಯ, ಮಧ್ಯದಲ್ಲಿರ್ತಕ್ಕಂಥ ಸಮಾರ್ಯ, ಕೆಳಗಿನ ಬರ್ತಕ್ಕಂಥ ಅಂದ್ರೆ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವ್ದಂತಂದ್ರೆ ಯೂದಾಯ. ಹೀಗೆ 3 ಭಾಗಗಳನ್ನ ಒಳಗೊಂಡಂತ ಇಸ್ರಾಯೇಲ್ ದೇಶದಲ್ಲಿ ಇಲ್ಲಿ ಹೇಳ್ತಾನೆ ನೋಡ್ರಿ ಏನಂತ ಹೇಳಿ. ಗಲಿಲಾಯದಲ್ಲಿ ಸ್ನಾನಿಕನಾದ ಯುಹಾನನು ಸ್ವಾರ್ಥ ಅಂದ್ರೆ ದೀಕ್ಷಾ ಸ್ನಾನದ ಮೂಲಕವಾಗಿ ತನ್ನ ಸೇವೆಯನ್ನ ಪ್ರಾರಂಭಿಸಿದ. ಆಮೇಲೆ ಅದೇನಾಯ್ತಂತೆ, ಅದು ಗಲಿಲಾಯದಿಂದ ಪ್ರಾರಂಭವಾಗಿ ಯೂದಾಯಕ್ಕೂ ಬಂತು. ಅಂದ್ರೆ ಉತ್ತರದಿಂದ ಅದು ಕೆಳಗೆ ಇಳಿಯುತ್ತಾ ಬಂತು, ಯೂದಾಯಕ್ಕೆ ಬಂದು ಮುಟ್ಟಿತ್ತು ಎಂಬುದಾಗಿ ಇಲ್ಲಿ ಆತನು ಹೇಳ್ತಾ ಇದ್ದಾನೆ. ಆದ ಕಾರಣ ಈ ವಿಷಯಗಳನ್ನ ಸ್ವಲ್ಪ ನೆನ್ಪಿಟ್ಕೊಳ್ರಿ. ಇವು ಬಹಳಷ್ಟು ನಿಮಗೆ ಸಹಾಯಕಾರಿಯಾಗಿರ್ತವೆ ತಿಳ್ಕೊಳ್ಳಿಕ್ಕೆ, ಅರ್ಥ ಮಾಡಿಕೊಳ್ಳಿಕ್ಕೆ. ಮುಂದೇನಾಯ್ತಂದ್ರೆ, ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮನಿಂದಲೂ ಬಲದಿಂದಲೂ ಅಭಿಷೇಕಿಸಿದನು ಅಂತ ಹೇಳಿ. ಅಲ್ಲಿ ನಮ್ಮೆಲ್ರಿಗೂ ಗೊತ್ತದೆ ಇದು ಏನಂತ ಹೇಳಿ. ಯೇಸು ಸ್ವಾಮಿ ದೀಕ್ಷಾ ಸ್ನಾನ ಹೊಂದಿ ಬರೆದು ಮೇಲೆ ಬಂದಾಗ ನೀರಿನಿಂದ ಅವಾಗ ಏನೇನಾಯ್ತು, ಯಾವ ರೀತಿ ಪವಿತ್ರಾತ್ಮನ ಅಭಿಷೇಕ ಯೇಸು ಸ್ವಾಮಿಯಲ್ಲಿ ಆಯ್ತು ಅಂದ್ರೆ, ಯೇಸು ಸ್ವಾಮಿ ಪವಿತ್ರಾತ್ಮನ ಕೊಡಲ್ಪಟ್ಟನು ಮತ್ತು ಯಾವ ರೀತಿಯಾಗಿ ಅಲ್ಲಿ ಅಂದ್ರೆ ದರ್ಶನ ಅಲ್ಲಿ ನಮ್ಗೆ ನಿದರ್ಶನವಾಗಿ ಅಂತ ಕಂಡು ಬರ್ತದೆ. ಯೇಸು ಸ್ವಾಮಿ ಅವಾಗ ಅಲ್ಲಿ ಆತನ ಪವಿತ್ರಾತ್ಮನ ಹೊಂದಿದ ಅಂತ ಅದರ ಅರ್ಥ ಅಲ್ಲ, ಆದ್ರೆ ನಾವು ಅದರ ನಿದರ್ಶನವಾಗಿ ಅಲ್ಲಿ ನಮಗೆ ಕಂಡು ಬರ್ತದೆ. ಅದನ್ನ ನಾವು ತಿಳ್ಕೊಂಡಿರ್ಬೇಕು. ಬಿಕಾಸ್ ಗಾಡ್ ದ ಫಾದರ್, ಗಾಡ್ ದ ಸನ್ ಅಂಡ್ ಗಾಡ್ ದ ಹೋಲಿ ಸ್ಪಿರಿಟ್ ಆರ್ ಒನ್, ಟ್ರೈಯೂನ್ ಗಾಡ್ ಆಗಿದ್ದಾರೆ. ಆದ ಕಾರಣ ಈ ಒಂದು ನಿದರ್ಶನದ ಮೂಲಕವಾಗಿ ನಮಗೆ ಅದು ಕಂಡು ಬರ್ತದೆ. ಏನಂತ ಹೇಳಿ, ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದ್ರಿಂದ ಆತನು ಉಪಕಾರಗಳನ್ನು ಮಾಡುತ್ತಾ ಸೈತಾನಿಂದ ಬಾಧಿಸಲ್ಪಡ್ತಿರುವವರೆಲ್ಲರನ್ನು ಗುಣ ಮಾಡುತ್ತಾ ಸಂಚರಿಸಿದನು. ಯೇಸು ಸ್ವಾಮಿಯ ಸೇವೆ ವಿಷಯವಾಗಿ ಒಂದೇ ವಚನದಲ್ಲಿ ಬರೆದ್ಬಿಟ್ಟ. ಏನಂತ ಹೇಳಿ, ಆತನು ರೋಗಿಗಳನ್ನು ಗುಣ ಮಾಡ್ದ, ಉಪದೇಶ ಮಾಡ್ದ, ಮತ್ತು ಅಷ್ಟೇ ಅಲ್ಲದೆ ಸೈತಾನ್ನಿಂದ ಬಾಧಿಸಲ್ಪಡುವಂತ ಅಂದ್ರೆ ಈವಿಲ್ ಸ್ಪಿರಿಟ್ಸ್ ಯಾವ ರೀತಿಯಾಗಿ ದೆವ್ ಹಿಡಿದವರನ್ನು ಸಹ ಆತನು ಸ್ವಸ್ಥ ಮಾಡಿದ ಎಂಬಂತಹ ವಿಚಾರವನ್ನ ಪೇತ್ರನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ.
ಆತನು ಯಹೂದ್ಯರ ಸೀಮೆಯಲ್ಲಿಯೂ ಯೆರೂಸಲೇಮಿನಲ್ಲಿಯೂ ಮಾಡಿದ ಎಲ್ಲಾ ಕಾರ್ಯಗಳಿಗೆ ನಾವು ಸಾಕ್ಷಿಗಳಾಗಿದ್ದೇವೆ. ಈಗ ಎಷ್ಟು ಘಂಟಾಘೋಷವಾಗಿ ಆತನು ಹೇಳ್ತಾ ಇದ್ದಾನೆ, ವಿ ಆರ್ ದ ವಿಟ್ನೆಸಸ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹೂ ಇಸ್ ದ ಗಾಸ್ಪಲ್. ಸುವಾರ್ತೆ, ಸಮಾಧಾನದ ಶುಭವಾರ್ತೆಯ ಮೂಲನಾದಂಥ ಯೇಸು ಸ್ವಾಮಿಯ ಸಾಕ್ಷಿಗಳು ನಾವು ಆಗಿದ್ದೇವೆ. ಆತನು ಈ ಎಲ್ಲಾ ವಿಷಯಗಳನ್ನ ನಾವು ಮಾಡಿದ್ದನ್ನ ಕಣ್ಮುಟ್ಟು ನೋಡಿದ್ದೇವೆ, ಅನುಭವಿಸಿದ್ದೇವೆ, ಅದನ್ನ ನಾವು ನಿಮಗೆ ಸಾಕ್ಷಿಯಾಗಿ ಹೇಳ್ತಾ ಇದ್ದೇವೆ ಎಂಬುದಾಗಿ ಇಲ್ಲಿ ಆತನು ಹೇಳುವುದು ಎಷ್ಟು ಒಂದು ಸುಂದರವಾದಂತಹ ಒಂದು ಮಾತಾಗಿದೆ ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಆದ ಕಾರಣ ನಮ್ಮ ಸಾಕ್ಷಿಗಳು ಸಹ ಅಷ್ಟೇ ಬಲವಾಗಿರಬೇಕಾದದ್ದು ಅವಶ್ಯ. ಅವರ್ ಟೆಸ್ಟಿಮೊನೀಸ್ ಫಾರ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಶುಡ್ ಬಿ ಪವರ್ಫುಲ್. ಯಾಕಂದ್ರೆ ಆತನ ಶಕ್ತಿಯನ್ನ ಅನುಭವಿಸಿದ ಮೇಲೆ ನಾವು ಬಲಹೀನರಾಗಿ ಮಾತಾಡುವುದರ ಅವಶ್ಯಕತೆ ಇಲ್ಲ. ಬಿಕಾಸ್ ದ ಥಿಂಗ್ಸ್ ಆರ್ ಎಕ್ಸ್ಪೀರಿಯನ್ಸ್ಡ್ ಬೈ ಅಸ್. ಅದನ್ನ ನಾವು ಅನುಭವಿಸಿದ ಕಾರಣ ಅದನ್ನ ಅಷ್ಟೇ ಹೇಳುವಂತ ಸ್ಥಿತಿಯಲ್ಲಿ ಇರಬೇಕು ಈ ಭಾಗ ತಿಳಿಸ್ಕೊಡ್ತದೆ. ಆದ ಕಾರಣ ನಮ್ಮ ಸಾಕ್ಷ್ಯ ಸ್ವಾಮಿ ಅಲ್ಲಿ ಹೇಳುವಂತಹ ಮಾತು ಏನಂತಂದ್ರೆ, ತಾನೇ ತನ್ನ ಪ್ರಾಣವನ್ನು ಕೊಟ್ಟನು, ಆಮೇಲೆ ಅದನ್ನ ತಿರುಗಿ ಪಡೆದುಕೊಂಡನು ಎಂಬುದಾಗಿ ಅದರ ಅರ್ಥ ನಾವು ಮಾಡ್ಕೊಂಡಿರ್ಬೇಕು. ದೇವರು ಆತನ್ನು 3ನೇ ದಿನದಲ್ಲಿ ಎಬ್ಬಿಸಿ ಪ್ರತ್ಯಕ್ಷನಾಗುವಂತೆ ಮಾಡಿದನು. ದೇವರು ಅವನಿಗೆ ಏನ್ ಮಾಡ್ದ ಅಂತ, ಪುನರುತ್ಥಾನದ ಮೂಲಕವಾಗಿ ತಿರುಗಿ ಆತನಿಗೆ ಎಬ್ಬಿಸಿ ಲೋಕದಲ್ಲಿ ಆತನು 50 ದಿವಸ ಅಲ್ಲಿ 40 ದಿವಸ ಇರುವಂತೆ ಮಾಡಿದ ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತಿರುವಂತ ಮಾತು. 3ನೇ ದಿವಸದಲ್ಲಿ ಎಬ್ಬಿಸಿದ, ಪ್ರತ್ಯಕ್ಷನಾಗುವಂತೆ ಮಾಡಿದ. ಆತನು ಎಲ್ಲರಿಗೆ ಪ್ರತ್ಯಕ್ಷನಾಗದೆ ದೇವರು ಮುಂಚಿತವಾಗಿ ಆರಿಸಿಕೊಂಡಂತ ಸಾಕ್ಷಿಗಳಾದ ನಮಗೆ ಪ್ರತ್ಯಕ್ಷನಾದನು. ತನ್ನ 11 ಜನರಿಗೆ ಆತನು ಯಾವ ರೀತಿಯಾಗಿ ಕಾಣಿಸಿಕೊಂಡನು ಎಂಬುದಾಗಿ ಪ್ರಥಮ ಸಾಕ್ಷಿಗಳಾದಂತ ವ್ಯಕ್ತಿಗಳಲ್ಲಿ ಪೇತ್ರನು ಸಹ ಒಬ್ಬನು ಅಂತ ಹೇಳಿ ಇಲ್ಲಿ ಆತನು ಸ್ಪಷ್ಟವಾಗಿ ತನ್ನ ಒಂದು ವಿಚಾರ ಹೇಳ್ತಾನೆ. ಆತನು ಸತ್ತವರೊಳಗಿಂದ ಜೀವಿತನಾಗಿ ಎದ್ದು ಬಂದ ಮೇಲೆ ನಾವು ಆತನ ಸಂಗಡ ಅನ್ನಪಾನಗಳನ್ನ ತೆಗೆದುಕೊಂಡೆವು ಎಂಬುದಾಗಿ ಸ್ವಾಮಿ ಯಾವ ರೀತಿಯಾಗಿ ಅದನ್ನ ತೋರಿಸ್ಕೊಡ್ತಾನೆ. ಇಲ್ಲಿ ಒಂದು ಸುಟ್ಟ ಮೀನನ್ನು ತೆಗೆದುಕೊಂಡು ಅದನ್ನ ತಿಂದು ಆತನ ತೋರಿಸ್ಕೊಡ್ತಾನೆ ಏನಂತ ಹೇಳಿ, ನಾನು ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಆಗಿದ್ದೇನೆ ಎಂಬುದಾಗಿ ಅಲ್ಲಿ ತೋರಿಸ್ಕೊಡ್ತಾನೆ. ಈ ರೀತಿಯಾಗಿ ಅದನ್ನು ಸಹ ಇಲ್ಲಿ ಆತನು ಉಲ್ಲೇಖಿಸ್ತಾ ಇದ್ದಾನೆ. ಅನ್ನಪಾನಗಳನ್ನು ತೆಗೆದುಕೊಂಡೆವು, ಆತನೇ ಜೀವಿತರಿಗೂ ಸತ್ತವರಿಗೂ ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಕವಾದವನು ಎಂಬುದನ್ನ ಜನರಿಗೆ ಸಾಕ್ಷಿ ಹೇಳಬೇಕೆಂದು ದೇವರನ್ನು ನಮಗೆ ಅಪ್ಪಣೆ ಕೊಟ್ಟನು. ಯೇಸು ಸ್ವಾಮಿ ಮೊದಲೇ ಸಾರಿ ಬಂದದ್ದು ರಕ್ಷಕನಾಗಿ, 2ನೇ ಸಾರಿ ಆತನು ಬರ್ತಾನೆ ಆತನು ನ್ಯಾಯಾಧಿಪತಿಯಾಗಿ. ಅದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. 2ನೇ ಸಾರಿ ಆತನು ಬಂದು ನಿಮ್ಮನ್ನ ಪಾಪದಿಂದ ನಾನು ಬಿಡಿಸ್ತೇನಪ್ಪ, ರಕ್ಷಿಸ್ತೇನೆ, ನಿಮ್ ಸಲುವಾಗಿ ನಾನು ಪ್ರಾಣ ಕೊಟ್ಟೆ ಅಂತೇಳಿ ಆ ಒಂದು ಕೆಲಸಕ್ಕಾಗಿ ಆತನು ಬರುದಿಲ್ಲ. ಆದ್ರೆ ನ್ಯಾಯಾಧಿಪತಿಯಾಗಿ ಬರ್ತಾನೆ. ಇದೇ ಪ್ರಸನ್ನತೆ ಕಾಲ, ಇದೇ ರಕ್ಷಣೆಯ ದಿನ. ಈಗಲೇ ನೀವು ರಕ್ಷಣೆ ಹೊಂದ್ರಿ, ಆಮೇಲೆ ಅದಕ್ಕೆ ಅವಕಾಶ ಇಲ್ಲ. ಆಮೇಲೆ ನೀವು ಮಾಡ್ಬೇಕಂದ್ರೂ ಸಹ ನಿಮ್ಗೆ ಅದು ಸಾಧ್ಯವಾಗ್ಲಿಕ್ಕಿಲ್ಲ. ಸಮಯ ಕಳೆದು ಹೋದ್ಮೇಲೆ ನಿಮ್ಗೇನು ಮಾಡ್ಲಿಕ್ಕೆ ಆಗುವುದಿಲ್ಲ ಎಂಬುದನ್ನ ನೀವು ತಿಳ್ಕೊಳ್ಬೇಕು ಅಂತೇಳಿ ಪೌಲನು ಸ್ಪಷ್ಟವಾಗಿ ಈ ಮಾತುಗಳನ್ನ ನಮಗ ತನ್ನ ಪತ್ರಗಳಲ್ಲಿ ತಿಳಿಸ್ತಾನೆ. ಅದನ್ನೇ ಪೇತ್ರನು ಸಹ ಇಲ್ಲಿ ಹೇಳ್ತಾ ಇದ್ದಾನೆ. ನ್ಯಾಯಾಧಿಪತಿಯಾಗಿ ದೇವರಿಂದ ನೇಮಿಸಲ್ಪಟ್ಟವನು. ನೆಕ್ಸ್ಟ್ ಹಿಸ್ ವರ್ಕ್, ಹಿ ಇಸ್ ಗೋಯಿಂಗ್ ಟು ಕಮ್ ಆಸ್ ದ ಜಡ್ಜ್. ನ್ಯಾಯಾಧಿಪತಿಯಾಗಿ ಆತನು ಬರ್ತಾನೆ ಎಂಬುದಾಗಿ ನಮ್ಮ ಕಣ್ಣು ಮುಂದೆ ಇರಬೇಕು ಸ್ವಾಮಿ ಯಾವಾಗಲೂ. ಮುಂದೆ ನಾವು ನೋಡುವಾಗ, ಆತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ಆತನ ಹೆಸರಿನ ಮೂಲಕವಾಗಿ ಪಾಪ ಪರಿಹಾರವನ್ನು ಹೊಂದುವನೆಂದು ಆತನ ವಿಷಯದಲ್ಲಿ ಪ್ರವಾದಿಗಳೆಲ್ಲರೂ ಸಾಕ್ಷಿ ಹೇಳಿದ್ದಾರೆ. ಸುಂದರವಾದಂತಹ ವಚನ. ಆತನ ಹೆಸರಿನ ಮೂಲಕವಾಗಿ ನಮ್ಮ ಪಾಪಗಳ ಪರಿಹಾರ ಆಗ್ತವೆ. ಯೇಸು ಅಂದ್ರೆ ಆತನು ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ರಕ್ಷಿಸುವವನು ಎಂಬುದಾಗಿ ಅಲ್ಲಿ ನಾವು ಹೊಸ ಮತ್ತಾಯನ ಸುವಾರ್ತೆಯಲ್ಲಿ ಅದನ್ನು ಸ್ಪಷ್ಟವಾಗಿ ನಾವು ಕಾಣ್ತೇವೆ. ಯಾವ ರೀತಿಯಾಗಿ ಯೇಸು ಸ್ವಾಮಿ
ಹೆಸರು ಸಹ ರಕ್ಷಕನು ಎಂಬುದಾಗಿ ಇತ್ತು, ಪಾಪಗಳಿಂದ ಬಿಡಿಸುವನು ಎಂಬುದಾಗಿತ್ತು, ಮತ್ತು ಅದನ್ನು ಮಾಡ್ತಾನೆ ಎಂಬುದಾಗಿ ಪ್ರವಾದಿಗಳು ಸಹ ಹಳೆ ಒಡಂಬಡಿಕೆಯಲ್ಲಿ ಆತನ ಬಗ್ಗೆ ಉಲ್ಲೇಖಿಸಿದ್ದಾರೆ, ಸಾಕ್ಷಿ ಹೇಳಿದ್ದಾರೆ ಎಂಬುದಾಗಿ ಪೇತ್ರನು ಹೇಳ್ತಾನೆ. ಇಷ್ಟು ಹೇಳ್ತಿರುವಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ, ಇನ್ನೊಂದ್ ಸ್ವಲ್ಪ ಹೇಳಿ ಮುಗಿಸ್ತೇನೆ, ಈ ಒಂದೆರಡು ವಚನಗಳನ್ನು ಹೇಳಿ ಮುಗಿಸ್ತೇನೆ. ಪೇತ್ರನ ಈ ಮಾತುಗಳನ್ನು ಇನ್ನು ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮವರವು ಇಳಿಯಿತು. ನೋಡ್ರಿ, ಇಲ್ಲಿ ಯಾರ ಮಧ್ಯದಲ್ಲಿ ಈ ಸೇವೆ ನಡೀತಾ ಇದೆ? ಅನ್ಯ ಜನರ ಮಧ್ಯದಲ್ಲಿ ಈ ಸೇವೆ ನಡೀತಾ ಇದೆ. ದೇವರು ಕಳಿಸ್ಕೊಡ್ತು, ದೇವರು ತಾನು ಪಕ್ಷಪಾತಿ ಅಲ್ಲ ಎಂಬುದನ್ನ ಇಲ್ಲಿ ಸಿದ್ಧ ಮಾಡ್ತಾ ಇದ್ದಾನೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಮೊದಲೇ ಸಾರಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ಪೇತ್ರನು ಪ್ರಸಂಗ ಮಾಡಿದಾಗ 3000 ಜನರು ರಕ್ಷಿಸಲ್ಪಟ್ಟು ದೀಕ್ಷಾ ಸ್ನಾನ ಮಾಡಿಸಿಕೊಂಡ್ರು ಎಂಬುದಾಗಿ ನಮ್ಮೆಲ್ಲರಿಗೂ ಗೊತ್ತದೆ. ಯಾಕ? ಪವಿತ್ರಾತ್ಮವರು ಅಲ್ಲಿ ಬಂದಾಗ ಆ ಒಂದು ದೊಡ್ಡ ಮಹತ್ ಕಾರ್ಯವು ಅಲ್ಲಿ ಆಯ್ತು ಎಂಬುದಾಗಿ. ನೋಡ್ರಿ, 3000 ಜನರು ಒಂದೇ ಸಮಯದಲ್ಲಿ ರಕ್ಷಣೆ ಹೊಂದುವುದು ಅಂತಂದ್ರೆ ಇದು ಎಂಥ ಒಂದು ದೊಡ್ಡ ಮಹತ್ ಕಾರ್ಯ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಅದೇ ರೀತಿಯಾಗಿ ಈ ಹೊತ್ತು ಅನ್ಯರಿಗೂ ಸಹ ದೇವರು ತೋರಿಸ್ಕೊಡ್ತಾ ಇದ್ದಾನೆ ಏನಂತ ಹೇಳಿ, ಐ ಆಮ್ ಇಂಪಾರ್ಷಲ್. ಯಹೂದ್ಯರಿಗೆ ನಾನೇನ್ ಮಾಡಿದೆ ಅದನ್ನ ನಾನು ನಿಮಗೂ ಸಹ ಮಾಡ್ತೇನೆ. ನೋಡ್ರಿ ಏನಂತ ಹೇಳಿ, ಪವಿತ್ರಾತ್ಮವರನ್ನು ನಾನು ಕಳಿಸ್ಕೊಡ್ತೇನೆ ಎಂಬುದಾಗಿ ಅವರು ನಾನಾ ಭಾಷೆಗಳನ್ನ ಆಡುತ್ತಾ ದೇವರನ್ನು ಕೊಂಡಾಡುತ್ತಾ ಇರುವುದನ್ನ ಪೇತ್ರನ ಸಂಗಡ ಬಂದಿದ್ದ ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಅನ್ಯ ಜನಿಗಳಿಗೂ ಪವಿತ್ರಾತ್ಮ ದಾನ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ಟರು. ಪೇತ್ರನು ಏನ್ ಮಾಡಿದ್ದ ಅದನ್ನ ಹೇಳೋದು ಸ್ವಲ್ಪ ಮರ್ತ್ಬಿಟ್ಟೆ ನಿಮಗೆ, ಆದ್ರೆ ಇಲ್ಲಿ ಅದರ ಉಲ್ಲೇಖ ನಮಗೆ ಬಂತು. ಪೇತ್ರ ಈ 3 ಜನರೊಡನೆ ಬರುವಾಗ ಕೈಸರಯಕ್ಕೆ ಯೊಪ್ಪದಿಂದ ಒಬ್ಬನೇ ಬರಲಿಲ್ಲ. he took some of the believers of Jewish background along with him. ಯಹೂದ್ಯರು ರಕ್ಷಣೆ ಹೊಂದಿದಂತ ಯಹೂದ್ಯರನ್ನು ತನ್ನ ಜೊತೆಯಾಗಿ ಕರೆದುಕೊಂಡು ಬಂದಿದ್ದ ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಆದ ಕಾರಣ ಅವರು ಹೇಳ್ತಾ ಇದ್ದಾರೆ ಏನಂತ ಹೇಳಿ, ಅನ್ಯ ಜನಿಗಳು ನೋಡ್ರಿ, ಯಹೂದ್ಯರಾದ ವಿಶ್ವಾಸಿಗಳು ಕೇಳಿದಾಗ ಯಾರು ಇವರು? ಪೇತ್ರನ ಸಂಗಡ ಬಂದವರು. ಎಷ್ಟನೇ ವಚನ? 45-46ನೇ ವಚನ. ಅವರೇನ್ ಮಾಡಿದ್ರು? ಅನ್ಯ ಜನಿಗಳಿಗೂ ಪವಿತ್ರಾದ ಮಾಡಲ್ಪಟ್ಟಿದೆಯಲ್ಲ ಎಂದು ಅತ್ಯಾಶ್ಚರ್ಯಪಟ್ರು. ಅವ್ರ ಮಧ್ಯೆ ಏನ್ ತಿಳ್ಕೊಂಡಿದ್ರು? ಕೇವಲ ಯಹೂದ್ಯರಿಗಷ್ಟೇ ಆಗ್ತದೆ ಇದು ಅಂತ. ಆದ್ರೆ ದೇವರು ತಾನು ಪಕ್ಷಪಾತಿ ಅಲ್ಲ ಎಂಬುದನ್ನ ಇಲ್ಲಿ ತೋರಿಸಿದ್ದನ್ನ ಅವರು ನೋಡುವಾಗ, ಅನ್ಯರು ಸಹ ರಕ್ಷಣೆ ಹೊಂದಿದಾಗ ಪವಿತ್ರಾತ್ಮ ವರ ಅವರಿಗೆ ಸಿಕ್ತು ಎಂಬುದಾಗಿ ನಾವು ನೋಡುವಾಗ ಇಲ್ಲಿ ಏನ್ ಕಂಡು ಬರ್ತದ ನಂತರ ಅತ್ಯಾಶ್ಚರ್ಯಪಟ್ರಂತ. ಇವರು ಗ್ರೇಟ್ಲಿ ಸರ್ಪ್ರೈಸ್. ಸ್ವಲ್ಪ ಅಲ್ಲ, ಬಹಳಷ್ಟು ಅವರು ಅಲ್ಲಿ ಅತ್ಯಾಶ್ಚರ್ಯಪಟ್ಟರು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ನಡೆದ ಸಂಗತಿಯನ್ನು ಪೇತ್ರನು ನೋಡಿ, ನಮ್ಮ ಹಾಗೆ ಪವಿತ್ರಾತ್ಮರನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾ ಸ್ನಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡಾರೇ ಎಂದು ಹೇಳಿ ಅವರಿಗೆ, ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ರಕ್ಷಣೆ ಹೊಂದಿದ ಮೇಲೆ ಈಗ ಮುಂದಿನ ಒಂದು ಹೆಜ್ಜೆ ಏನಂತಂದ್ರೆ, ಹೊಸ ಜೀವಿತದ ಒಂದು ಸಾಕ್ಷಿಯಾಗಿ ದೀಕ್ಷಾ ಸ್ನಾನವನ್ನ, ನೀರಿನ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಬೇಕೆಂಬುದು ಇಲ್ಲಿ ನಮಗೆ ಹೇಳಲ್ಪಟ್ಟಂತಹ ಒಂದು ಬೋಧನೆ. ಇದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ರಕ್ಷಣೆ ಹೊಂದಿದ ಮೇಲೆ ನಾವು ಆತನ ಆಜ್ಞೆಗೆ ವಿಧೇಯರಾಗಿ, ಸ್ವಾಮಿ 28ನೇ ಅಧ್ಯಾಯ ಮತ್ತಾಯ ಸುವಾರ್ತೆ 19-20 ವಚನಗಳು ಹೇಳಿದ್ದಾರೆ. ಏನಂತೇಳಿ, ನಾನು ಹೇಳಿದ್ದೇನೆ ಅವ್ರು ಕಲಿಸ್ರಿ, ದೀಕ್ಷಾ ಸ್ನಾನ ತಂದೆ ಮಗ ಪರಿಶುದ್ಧಾತ್ಮ ದೀಕ್ಷಾ ಸ್ನಾನ ಮಾಡಿಸ್ರಿ ಎಂಬುದಾಗಿ ಹೇಳಿದ್ದಾರೆ. ಅದನ್ನ ಇಲ್ಲಿ ಪೇತ್ರನು ಒತ್ತಿ ಹೇಳ್ತಾ ಇದ್ದಾನೆ. ಏನಂತ ಹೇಳಿ, ನೀವು ಯೇಸು ಕ್ರಿಸ್ತನ ಹೆಸರನ್ನು ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ಆಮೇಲೆ ಅವರು ಅವನನ್ನ ಇನ್ನೂ ಕೆಲವು ದಿವಸ ಇರಬೇಕೆಂದು ಬೇಡಿಕೊಂಡರು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಎಷ್ಟು ಸುಂದರವಾದಂತಹ ವಿಚಾರಗಳು ಇಲ್ಲಿ ನಮ್ಮ ಮುಂದಿವೆ. ಸ್ವಲ್ಪ ದಿವಸ ಯಾಕೆ ಹೇಳ್ಕೊಂಡ? ಕೈಸರೈಕ್ ಬಂದ್ಮೇಲೆ ಪೇತ್ರನು ಯಾಕೆ ಉಳ್ಕೊಂಡ? ಸ್ವಲ್ಪ ವಿಚಾರ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. he continued to be with them, to encourage them, and to also to lead them, guide them in the word of God.
ದೇವರ ವಾಕ್ಯದಲ್ಲಿ ಅವರನ್ನ ಬಲಪಡಿಸುವುದಕ್ಕಾಗಿ, ದೀಕ್ಷಾಸ್ನಾನ ಅಂದ್ರೆ ಏನು ಎಂಬುದರ ಮಹತ್ವವನ್ನು ತಿಳಿಸುವುದಕ್ಕಾಗಿರಬೇಕು. ಹೀಗೆ ಎಲ್ಲಾ ವಿಷಯಗಳನ್ನ ಮಾಡುವುದಕ್ಕಾಗಿ ಪೇತ್ರ ಅಲ್ಲಿ ಉಳಿದುಕೊಂಡನು ಅಂತ ಹೇಳಿ ನಮಗ ಸ್ಪಷ್ಟವಾಗಿ ಇಲ್ಲಿ ಕಂಡು ಬರ್ತದೆ. ನೋಡ್ರಿ, ದೇವರ ವಿಷಯಗಳು ಎಷ್ಟು ಅದ್ಭುತ, ದೇವರ ಕಾರ್ಯಗಳು ಎಷ್ಟು ಅಗಾಧವಾದವುಗಳು. ಆದ ಕಾರಣ ನಾವು ತಿಳ್ಕೊಳ್ಳುವಂಥದ್ದು ಎಷ್ಟು ಅವಶ್ಯ ಮತ್ತು ಅದರ ಪ್ರಕಾರ ನಾವು ನಡೆಯುವಂಥದ್ದು ಸಹ ಎಷ್ಟು ಬೇಕಾದಂತಹ ಒಂದು ವಿಷಯ ಅಂತ ಎಂಬುದನ್ನ ಈ ಒಂದು ಅಪೊಸ್ತಲರ ಕೃತ್ಯ 10ನೇ ಅಧ್ಯಾಯದಿಂದ ನಾವು ಕಂಡುಕೊಂಡಿದ್ದೇವೆ. ಆದ ಕಾರಣ ಎಲ್ಲಾ ವಿಷಯಗಳನ್ನ ನಾವು ತಿರುಗಿ ಅಭ್ಯಾಸ ಮಾಡಿ ತಿಳ್ಕೊಂಡು ಅವುಗಳ ಪ್ರಕಾರ ನಡೆದು, ದೇವರು ಎಷ್ಟು ಅದ್ಭುತ ಸ್ವರೂಪನು, ಆಲೋಚನಾಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದಂತ ತಂದೆ, ಸಮಾಧಾನದ ಪ್ರಭು ಎಂಬುದನ್ನ ನಾವು ತಿಳ್ಕೊಂಡು ಆತನನ್ನ ಘನಪಡಿಸುತ್ತಾ, ಗೌರವಿಸುತ್ತಾ, ಆರಾಧಿಸುತ್ತಾ, ಆತನ ಮಹಿಂಪಡಿಸುವುದಕ್ಕಾಗಿ ದೇವರು ನಮ್ಮೆಲ್ಲರಿಗೆ ಸಹಾಯ ಮಾಡ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.